ಆ ಟೈಮಲ್ಲಿ ಮಗುಗೆ ಹಿಂಗೆ ಔಷಧಿ ಹಾಕಿ ಸ್ವಲ್ಪ ಟೈಮ್ ಹಂಗೆ ಮಲಗಿಸ್ತಾ ಇದ್ದೀನಿ. ಆಮೇಲೆ ಅವನು ಕಣ್ಣು ತೇಲಿಸ್ತಾ ಇದ್ದಾನೆ ಅಂತ ಅನ್ನಿಸ್ತು, ಫೀಲ್ ಆಯಿತು. ಆಮೇಲೆ ಅವ್ನಿಗೆ ಏನೋ ಹಂಗಂದ್ರೆ ಸ್ವಲ್ಪ ಪ್ರಜ್ಞೆ ಹೋಗೋದು ಅಂತ, ಆ ಥರ ಪ್ರಜ್ಞೆ ಹೋಗ್ತಾ ಇದೆ ಅನ್ನೋ ಥರ ಫೀಲ್ ಆಯಿತು. ಕಣ್ಣೆಲ್ಲ ಫುಲ್ ಮೇಲ್ ಮಾಡ್ಬೋದು, ಮಲಗಿಸಿರೋದೇ ಮರ್ತ್ಬಿಟ್ಟಿದ್ದಾಳೆ. ಅಂದರೆ ಹಾಸಿಗೆಯಲ್ಲಿ ಮಗು ಮಲಗಿಸಿರೋದೇ ಮರ್ತ್ಬಿಟ್ಟು ಏನಾಗಿದೆ ಅಂತಂದರೆ ಹಾಸಿಗೆನ ಫುಲ್ಲು ಫೋಲ್ಡ್ ಮಾಡಿ ಮಡಚಿ ಎತ್ತಿಕ್ಬಿಟ್ಟಿದ್ದಾಳೆ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ನಾನು ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡಿದ್ದೆ. ಆನಂತರ ಹಾಸ್ಪಿಟಲ್ ಲೈಫ್ ಯಾವ ಥರ ಇತ್ತು, 2 ಮಕ್ಕಳ ಪ್ರೆಗ್ನೆನ್ಸಿ ಮತ್ತು ಹಾಸ್ಪಿಟಲ್ ಲೈಫ್ ಯಾವ ಥರ ಇತ್ತು ಅನ್ನೋದು ಶೇರ್ ಮಾಡಿದ್ದೆ. ಅಲ್ಲಿವರೆಗೂ ಸಮಸ್ಯೆಗಳೇನು ಮತ್ತು ಪರಿಹಾರಗಳು ಹೆಂಗೆ ಮಾಡ್ಕೊಂಡು ಬಂದ್ವಿ ಆ ಸಮಸ್ಯೆಗಳಿಗೆ ಅಂತ ನಾನು ಆ ವಿಡಿಯೋಗಳಲ್ಲಿ ಹೇಳಿದ್ದೆ. ನೆಕ್ಸ್ಟ್ ಈಗ ನಾನು ಬಂದು ಬಾಣಂತನ ಅಂದರೆ ಈಗ ಹಾಸ್ಪಿಟ್ಲಿಂದ ಬಂದು ಬಾಣಂತನ ಹೇಗಾಯಿತು, ನಾನು ಅಲ್ಲಿ ಏನೇನು ಟಾಸ್ಕ್ ಬಂತು, ನನ್ನ ಮಕ್ಕಳುಗಳನ್ನ ಬೆಳೆಸುವಾಗ ಏನೇನೆಲ್ಲ ರಿಸ್ಕ್ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ಮಗು ಗಂಡು ಮಗು, ಅವನ ಡೆಲಿವರಿ ಆಗಿದ್ದು ಮೈಸೂರು JSS ಹಾಸ್ಪಿಟ್ಲಲ್ಲಿ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ನಾನು ಬೆಂಗಳೂರಿಗೆ ಬರಬೇಕಾಯಿತು. ನಾನು ಅಮ್ಮನ ಮನೆ ಹೆಬ್ಗೋಡಿನಲ್ಲಿ ಇದ್ದಿದ್ದು. ಆ ಕಾರಣಕ್ಕೆ ಡೆಲಿವರಿ ಆದ ನಂತರ ಮಗು ಕರ್ಕೊಂಡು ನಾವು ಹೆಬ್ಗೋಡಿಗೆ ಬಂದ್ವಿ. ಹಾಸ್ಪಿಟ್ಲ್ ಲೈಫಲ್ಲಿ ನಾನು ಹೇಳ್ದಂಗೆ 3 ಡೇಸ್ ಹಾಲು ಇರಲಿಲ್ಲ. ಆ ನಂತರ 3 ಡೇಸ್ ಆದಮೇಲೆ ನನ್ನ ಮಗನಿಗೆ ಹಾಲು ಬಂತು. ಇಲ್ಲ, ಮಗು ತುಂಬ ಅಳ್ತಾ ಇದೆ, ಹಾಲೇ ಇಲ್ಲ, ಸ್ವಲ್ಪವೂ ಇಲ್ಲದೆ ಮಗು ತುಂಬ ಅಳ್ತಾ ಇದೆ, ನನಗೆ ಹಾಲಿನ ಪೌಡ್ರ್ ಬರ್ಕೊಡಿ ಅಂತ ಕೇಳಿ ಡಾಕ್ಟರ್ ಹತ್ರ ತುಂಬ ಫೋರ್ಸ್ ಮಾಡಿ ಹಾಲಿನ ಪೌಡ್ರ್ ಬರ್ಸ್ಕೊಂಡಿದ್ವಿ. ಆಮೇಲೆ ಮನೆಗೆ ಬಂದ್ವಿ. ಅವನ ಬಾಣಂತನದಲ್ಲಿ ಆದದ್ದು ಒಂದು ಸಮಸ್ಯೆ ಏನು ಅಂತ ಅಂದರೆ, ನನಗೆ 1 ವರ್ಷದವರೆಗೂ ಅವನಿಗೆ ಹಾಲು ಕುಡಿಸೋ ಪ್ರಯತ್ನ ಮಾಡಿದೆ. ಆದರೆ 3 ತಿಂಗಳಿಗೆ ಹಾಲು ನಿಂತೋಗಿತ್ತು. ನಾನು ಮಾಡಿದ ಮಿಸ್ಟೇಕ್ ಏನು ಅಂತ ಅಂದರೆ, ಸ್ವಲ್ಪ ಫುಡ್ನ ಕಡಿಮೆ ತಿಂತಾ ಇದ್ದೆ. ಅಂದರೆ ನನಗೆ ಎಷ್ಟು ಬೇಕು ಅನ್ನಿಸ್ತಿತ್ತು ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋ ಫೀಲ್ ಮಾಡ್ಕೊಂಡಿದ್ದೆ. ನಾನು ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ ಅನ್ನೋ ಫೀಲಲ್ಲಿ ಏನು ಮಾಡಿದೆ, ಸ್ವಲ್ಪ ಊಟ ಕಡಿಮೆ ಮಾಡ್ತಾ ಇದ್ದೆ ಅಂತ ನನಗನ್ಸುತ್ತೆ. ಆ ಮಿಸ್ಟೇಕಿಂದ ಆ ಥರ ಆಯಿತು ಏನು ಅಂತ ಅನಿಸುತ್ತೆ. ನಾನು ಹೇಳೋದೇನು ಅಂತಂದರೆ, ಈ ಬಾಣಂತನದ ಸಮಯದಲ್ಲಿ ಸ್ವಲ್ಪ ಆದರೂ ಊಟ ಕಡಿಮೆ ಮಾಡಬೇಕು, ದಪ್ಪ ಆಗ್ತೀನಿ ಅನ್ನೋ ಫೀಲಲ್ಲಿ ಯಾರೂ ಊಟ ಕಡಿಮೆ ಮಾಡಬೇಡಿ. ಮಗುಗೆ ತುಂಬ ಎಫೆಕ್ಟ್ ಆಗೇ ಆಗುತ್ತೆ. ಮಗುಗೆ ಹಾಲು ಚೆನ್ನಾಗಿ ಬರಬೇಕು ಅಂದರೆ ನಾವು ಚೆನ್ನಾಗಿ ಊಟ ಮಾಡಬೇಕು. ಒಂದು ಸಲ ಏನಾಯಿತು ಅಂತಂದರೆ, ಈ ನನ್ನ ಡೆಲಿವರಿ ಆಗಿ ಒಂದು 20 ದಿನ ಆಗಿರ್ಬೋದು. ಆ ಟೈಮಲ್ಲಿ ಏನಾಯಿತು ಅಂತಂದರೆ, ನಾನು ಪ್ರತಿದಿನ ಒಂದು 1/4 ಬಾಟ್ಲಷ್ಟು ಅಷ್ಟೇ ಹಾಲು ಕೊಡ್ತಾ ಇದ್ದು. ಅಂದರೆ ಪೌಡ್ರ್ ಹಾಲನ್ನ ಒಂದು 1/4 ಭಾಗದಷ್ಟು ಕೊಡ್ತಾ ಇದ್ದೆ. ಅಂದರೆ ಇದ್ರದ್ದಲ್ಲ, ಫೀಡಿಂಗ್ ಬಾಟ್ಲಲ್ಲಿ 1/4 ಭಾಗ ಕೊಡ್ತಾ ಇದ್ದೆ. ಆದರೆ ಅವತ್ತೊಂದು ದಿನ ಇನ್ನು ಚೂರು ಕ್ವಾಂಟಿಟಿ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು, ನಾನು 20 ಡೇಸ್ ಇರುವಾಗ ಮಗುಗೆ ಇನ್ನು ಚೂರು ಕ್ವಾಂಟಿಟಿ ಜಾಸ್ತಿ ಮಾಡಿದೆ. ಅವಾಗ ಯಾವ ಥರ ಇದು ಮಾಡಿದೆ ಅಂದರೆ, ಒಂಥರ ಹಿಂಸೆ ಆಗ್ಬಿಡ್ತು. ಅಂದರೆ ಅವನಿಗೆ ಹಾಲು ದಕ್ಕಿಸ್ಕೊಳಕ್ಕಾಗ್ತಾ ಇಲ್ಲ. ಅಂದರೆ ಕುಡಿದಿರೋ ಹಾಲು ಹೆವಿ ಆಗ್ಬಿಟ್ಟಿದ್ದೇನೋ ಅನ್ನೋ ಥರ ಮುಖ ಎಲ್ಲ ಒಂಥರ ಮಾಡ್ಕೊತ. ಆ ಟೈಮಲ್ಲಿ ಸ್ವಲ್ಪ ನೋಡಿ ಭಯನೇ ಆಗೋಯ್ತು. ಆ ಪಾಪದು ರಿಯಾಕ್ಷನ್ ನೋಡಿ ಭಯನೇ ಆಯಿತು. ಯಾಕೆ ಅಂತಂದರೆ, ಆಮೇಲೆ ಅನ್ನಿಸ್ತು, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಆ ಮಗುಗೆ ತಡ್ಕೊಳಕ್ಕಾಗಿಲ್ಲ ಅನ್ನೋದು ಸ್ವಲ್ಪ ಅನ್ನಿಸ್ತು. ಯಾರೇ ಆದ್ರೂ ಸ್ವಲ್ಪ ಹಾಲು ಕೊಡುವಾಗ, ಅಂದರೆ ತಾಯಂದಿರು ಹಾಲು ಕೊಡುವಾಗ ಎಚ್ಚರಿಕೆಯಿಂದ ಇರಬೇಕು. ಏನು ಅಂದರೆ, ಅಕಸ್ಮಾತ್ ನೀವು ಇದೇ ಥರ ಏನಾದ್ರೂ ಹಾಲು ಬರ್ತಲ್ಲ ಅಂತ ಬಾಟ್ಲಲ್ಲಿ ಕೊಡ್ತಾ ಇದ್ರೆ ಅದರಲ್ಲೂ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಕ್ವಾಂಟಿಟಿನ ಕರೆಕ್ಟಾಗಿ ನೋಡಿ ಕೊಡಬೇಕು. ಮಗುಗೆ ಎಳೆ ಮಗು ಆದ್ರಿಂದ ಅದಕ್ಕೇನೋ ಒಂದು 1/4 ಬಾಟ್ಲು ಒಂದಿಷ್ಟು ಹಾಲು ಬೇಕಾಗುತ್ತೆ. ಅದು ನಾವು ಏನು ಫೀಲ್ ಮಾಡ್ಕೊತೀವಿ ಅಂದರೆ, ಹಾಲು ಸಾಲಲ್ವೇನೋ ಅಂತ ಅಂದ್ಕೊಂಡು ನಾವು ಏನು ಮಾಡ್ತಾ ಇರ್ತೀವಿ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತೀವಿ. ಒಂದು ಅರ್ಧ ಬಾಟ್ಲು ಕೂಡ ಚಿಕ್ಕ ಮಕ್ಕಳಿಗೆ ಸಹಿಸ್ಕೊಳಕ್ಕಾಗಲ್ಲ. ಒಂದು ಇಷ್ಟಾದರೆ ಸಾಕು. ಅಂದರೆ ಬಾಟ್ಲಲ್ಲಿ 50 to 100 ml ಆದರೆ ಸಾಕಾಗುತ್ತೆ. ಒಂದು ಮಗುಗೆ 50 to 100 ml ಆದರೆ ಅದು ಅಷ್ಟು ಸಾಕಾಗುತ್ತೆ. 1 ತಿಂಗಳು 1.5 ತಿಂಗಳು ತನಕ ಅಷ್ಟೇ ಸಾಕು. ಆದರೆ ನಾವೇನು ಅನ್ಕೊತೀವಿ ಅಂತಂದರೆ, ಇದು ಸಾಲಲ್ವೇನೋ ಅಂದ್ಕೊಂಡ್ಬಿಟ್ಟು ಏನು ಮಾಡ್ತೀವಿ ಅಂತಂದರೆ ಬಾಟ್ಲಲ್ಲಿಗೆ ಹೋಗ್ತೀವಿ. ನನ್ನ ಪ್ರಕಾರ ಬರ್ತಾರೆ ಹಾಲೇ ಸಾಕಾಗಿತ್ತೇನೋ. ಆದರೆ ಒಂದು 50 ml, ಒಂದು 100 ml ಅಷ್ಟಾದರೆ ಮ್ಯಾಕ್ಸಿಮಮ್ ಸಾಕು. ಆದರೆ ನಾವು ಏನು ಅನ್ಕೊತೀವಿ ಅಂದರೆ, ಇದು ಸಾಲ್ತಾ ಇದ್ದೇನೋ ಅದಕ್ಕೆ ಹೇಳುತ್ತೆ ಅಂತ ಹೇಳ್ಬಿಟ್ಟು ಬಾಟ್ಲಲ್ಲಿ ಎಕ್ಸ್ಟ್ರಾ ಕೊಡ್ತಾ ಇದ್ದೆ. ಅದು ಪ್ರಾಬ್ಲಮ್ ಆಗೋಯ್ತು ಅಂತ ಅನಿಸುತ್ತೆ. ಮತ್ತೆ ಒಂದು ಸಲ ಏನಾಯಿತು ಅಂತಂದರೆ, ಅವನು ಮಧ್ಯರಾತ್ರಿ ಒಂದು 11:30 ಅಷ್ಟರಲ್ಲಿ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡು, ನಮಗೆ ಸ್ವಲ್ಪ ಫುಲ್ ಭಯ ಆಗೋಯ್ತು. ಏನೋ ಆಗಿರಬೇಕು, ಹೊಟ್ಟೆ ನೋವಾಗಿರಬೇಕು, ಏನೋ ತೊಂದರೆ ಆಗಿರಬೇಕು ಅಂದ್ಬಿಟ್ಟು ನೈಟ್ 11 ಗಂಟೆ ರಾತ್ರಿಯಲ್ಲಿ ಆ ಹೆಬ್ಗೋಡಿ ಫುಲ್ಲು ಡಾಕ್ಟ್ರು ಯಾವ್ದಾರು ಕ್ಲಿನಿಕ್ ಸಿಗುತ್ತಾ ಅಂತ ಫುಲ್ ಹುಡ್ಕೋದ್ವಿ. ಸುಮಾರು ದೂರ ನಾವಿಬ್ಬರೇ ನಡ್ಕೊಂಡು. ಆ ಟೈಮಲ್ಲಿ ನಮ್ಮ ಅಣ್ಣ ಕೂಡ ಮನೇಲಿ ಇರಲಿಲ್ಲ, ಎಲ್ಲ ಕೆಲಸದಿಂದ ಅವ್ನು ಬರೋದು ಲೇಟ್ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಏನು ಮಾಡಿದ್ವಿ, ಇಬ್ಬರೇ ಅಮ್ಮ ನಾನು ಇಬ್ಬರು ಸೇರಿಕೊಂಡು ಹಾಸ್ಪಿಟಲ್ ಕ್ಲಿನಿಕ್ ಎಲ್ಲ ಹುಡ್ಕೊಂಡು, ತುಂಬ ದೂರದಲ್ಲಿ ಯಾವುದೋ ಒಂದು ಕ್ಲಿನಿಕ್ ಸಿಕ್ತು, ಅಲ್ಲಿ ಮಗುನ ತೋರಿಸ್ಕೊಂಡು ಬಂದ್ವಿ. ಆ ಮಗುಗೆ ಎಲ್ಲೋ ಹೊಟ್ಟೆ ನೋವು ಇರಬೇಕು ಅಂತ ಹೇಳಿ ಸ್ವಲ್ಪ ಟೈಮ್ ಇಟ್ಕೊಂಡು ಅಬ್ಸರ್ವೇಷನ್ ಮಾಡಿಕೊಂಡು, ಆಮೇಲೆ ಒಂದು ಔಷಧಿ ಕೊಟ್ಟರು, ಹೊಟ್ಟೆ ನೋವಿಗೆ ಅಂತ ಒಂದು ಔಷಧಿ ಕೊಟ್ಟರು. ಅದನ್ನು ಕುಡಿಸ್ಕೊಂಡು ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಸಮಾಧಾನ ಆಯಿತು, ಮನೆಗೆ ಕರ್ಕೊಂಡು ಬಂದ್ವಿ. ಆಮೇಲೆ 1.5 ತಿಂಗಳು, ಮಗು 1.5 ತಿಂಗಳು ಆಗ್ತಿದ್ದಂಗೆ ಹೆಬ್ಗೋಡಿಯಿಂದ ಸಾಕರ್ ನಗರಕ್ಕೆ ಶಿಫ್ಟ್ ಆದರು. ಆಮೇಲೆ ಮತ್ತೆ ಒಂದು 2 ದಿನ ಆಗ್ತಿದ್ದಂಗೆ ಮಗು 12 ಗಂಟೆ 11 ಗಂಟೆ ಅಷ್ಟರಲ್ಲಿ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡೋದು. ಏನಕ್ಕೆ ಹಿಂಗೆ ಅಳ್ತಾ ಇದೆ, ಏನೋ ಆಗಿದೆಯೋ ಅನ್ನೋ ಟೆನ್ಷನ್. ಅಂದರೆ ದಿನ ಹಿಂಗೆ ಅಳುತ್ತಲ್ಲ, ಯಾಕೆ ನೈಟ್ ಆಯಿತು ಅಂದ್ರೆ ಅಳುತ್ತಲ್ಲ, ಏನೋ ಆಗಿರಬೇಕು ಈ ಮಗುಗೆ ಅಂತ ಹೇಳ್ಕೊಂಡು ಫುಲ್ ಟೆನ್ಷನಲ್ಲಿ ನಾವು ಒಂದ್ಸಲ 10 ಗಂಟೆಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. 10 o'clockಗೆ ಸಾಕರ್ ನಗರದಲ್ಲಿ ಒಂದು ಕ್ಲಿನಿಕ್ಗೆ, ಸಾಹಿ ಮನೋಹರ್ ಅನಿಸುತ್ತೆ, ಆ ಡಾಕ್ಟರ್ ಹತ್ರ ಕ್ಲಿನಿಕ್ಗೆ ಕರ್ಕೊಂಡು ಹೋದ್ವಿ. ಆ ಕ್ಲಿನಿಕಲ್ಲಿ ಡಾಕ್ಟರ್ ಏನು ಸಮಸ್ಯೆ ಅಂತ ಕೇಳಿದ್ರು. ಆ ಟೈಮಲ್ಲಿ ನಮಗೆ ಡಾಕ್ಟರ್ ಕೊಟ್ಟ ಆನ್ಸರ್ ನೋಡಿ ಆಶ್ಚರ್ಯ ಆಗೋಯ್ತು. ಅಂದರೆ ಅವ್ರಿಗೆ ಏನು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದ್ರು. ನಾನು ಹೇಳಿದೆ, ಮಗು ತುಂಬ ಅಳುತ್ತೆ, ರಾತ್ರಿ ಟೈಮ್ ಆಯಿತು ಅಂದರೆ ಅಳುತ್ತೆ ಅಂತ ಹೇಳಿದೆ. ಮಗು ಅಳಿದ್ರೆ ತಾಯಿನ ಅಳ್ತಾರೆ, ಏನಕ್ಕೆ ಮಗು ಅಳೋದೊಂದು ಇಶ್ಯೂ ಅಂತ ಅಂದ್ಕೊಂಡಿದ್ರೆ, ಮಗು ಏನಕ್ಕೆ ಅಳುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಆಗ ನಾವು ಹೇಳಿದ್ವಿ, ಇಲ್ಲ ಯಾಕೋ ಒಂದು 15 ದಿನ ಹುಟ್ಟಿ ಒಂದು 15 ದಿನ ಆಗ್ತಿದ್ದಂಗೆ ಡೈಲಿ ನೈಟ್ ಅಳುತ್ತೆ, ಅದಕ್ಕೆ ಜೇನುತುಪ್ಪ ಬರುತ್ತಲ್ಲ ಆ ನಿಪ್ಪಲ್ನ ಬಾಯಿಗೆ ಹಾಕಿದ್ರೆ ಸುಮ್ಮನೆ ಇರುತ್ತೆ, ಅದೇನಾದರೂ ಬಿಚ್ಕೊಂಡ್ರೆ ಸಾಕು ಅಳುತ್ತೆ, ಮತ್ತು ಒಂದು ಸಲ ತೀರಾ ಜೋರಾಗಿ ಅಳುತ್ತೆ, ಏನೋ ಸಮಸ್ಯೆ ಆಗಿರಬೇಕು ಅನ್ನೋ ಭಯ ನಮಗೆ, ಅದಕ್ಕೆ ನಿಮ್ಮ ಹತ್ರ ಬಂದ್ವಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು, ಅದ್ರ ತಾಯಿ ಆದವಳು ಪಕ್ಕದಲ್ಲೇ ಇರಬೇಕು, ಆ ಏಜಿನ ಮಕ್ಕಳುಗಳಿಗೆ ಪಕ್ಕದಲ್ಲೇ ಇರಬೇಕು ಅಂತ ಆಸೆ ಪಡ್ತಾರೆ. ಅವಕ್ಕೇನಾದ್ರೂ ನೀವು ಯಾರು ಇಲ್ಲ ಪಕ್ಕದಲ್ಲಿ ಅಂತ ಅಂದರೆ ಅವ್ರಿಗೆ ಆ ಮಕ್ಕಳಿಗೆ ಒಂಥರ ಭಯ ಕಾಡುತ್ತೆ. ಹಾಗಾಗಿ ಏನು ಮಾಡ್ತವೆ, ಆ ತಾಯಿದ್ರ ಪಕ್ಕದಲ್ಲಿ ಇಲ್ಲ ಅನ್ನೋ ಫೀಲ್ಗೆ ಜಾಸ್ತಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಏನೂ ಇಲ್ಲ, ಅದು
ಆ ಥರ ಅನ್ನಿಸ್ಬೋದು ನಿಮಗೆ, ಏನೋ ಇದೆ ಅದಕ್ಕೆ ಆ ಕಾರಣಕ್ಕೆ ಅಷ್ಟು ಜೋರಾಗಿ ಅಳ್ತಾ ಇದೆ ಅಂತ ಅಂದ್ಕೊಳ್ಬೋದು. ಆದರೆ ಆ ಥರ ಅಲ್ಲ, ತಾಯಿ ಪಕ್ಕದಲ್ಲಿದ್ದಾಳೆ ಅನ್ನೋ ಫೀಲ್ ಇದ್ದರೆ ಅವ್ರಿಗೆ ಅಳಲ್ಲ. ನಿಮ್ಮ ಮಡಲಲ್ಲಿ ಹಾಕೊಳ್ಳಿ ಅಥವಾ ಎದೆ ಹಾಲು ಕೊಡಿ, ಇದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ನಮ್ಮ ಪಕ್ಕದಲ್ಲಿದ್ದಾರೆ, ನಾವು ಜೊತೆ ಯಾರೋ ಇದ್ದಾರೆ ಅನ್ನೋ ಫೀಲ್ ಬಂದಾಗ ಅವರು ಅಳಲ್ಲ ಅಂತ ಹೇಳಿದ್ರು. ಆಮೇಲೆ ಅಂದ್ಕೊಂಡ್ವಿ ಅವ್ರು ಹೇಳಿದ್ನ ಫಾಲೋ ಮಾಡಿ ನೋಡೋಣ, ಆಮೇಲೆ ಏನಾಗುತ್ತೆ ನೋಡೋಣ. ಹಂಗೂ ಏನಾದರೂ ಸರಿ ಹೋಗಿಲ್ಲ ಅಂದರೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದುಕೊಂಡು ಮನೆಗೆ ಬಂದ್ವಿ. ಆ ಮಗು ಅಳ್ತಾ ಇದೆ ಅಂದ ತಕ್ಷಣ ನಾನು ತೊಡೆ ಮೇಲೆ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ತೊಡೆ ಮೇಲೆ ಇಟ್ಕೊಳ್ಳೋದು ಅವ್ನಿಗೆ ಯಾವ ಥರ ಅಭ್ಯಾಸ ಆಗೋಯ್ತು ಅಂತಂದರೆ, ಯಾವಾಗಲೂ ತೊಡೆ ಮೇಲೆ ಇರಬೇಕು, ತೊಡೆಯಿಂದ ಕೆಳಗೆ ಮಲ್ಗಂಗಿಲ್ಲ. ನೈಟ್ ಕೂಡ ಅವನು ತೊಡೆ ಮೇಲೆ ಇದ್ರೆ ಆರಾಮಾಗಿ ಮಲ್ಕೊಂಡ್ಬಿಡೋನು, ನಿದ್ದೆ ಮಾಡೋನು. ಅದು ಕೆಳಗಡೆ ಇಟ್ಟರೆ ಸಾಕು ಅಂತ ಜೋರಾಗಳದು, ಆ ಥರ ಅಭ್ಯಾಸ ಆಗೋಯ್ತು. ಅವಾಗ ಏನು ಮಾಡೋದು, ನೈಟ್ 3 ಗಂಟೆವರೆಗೂ, ಒಂದು 4 ತಿಂಗಳು ಮಗು ಆಗೋವರೆಗೂ ನೈಟು 3 ಗಂಟೆವರೆಗೂ ನಾವು ತೊಡೆ ಮೇಲೆ ಮಲಗಿಸ್ಕೋಬೇಕು, ತೊಡೆಯಿಂದ ಕೆಳಗೆ ಇಳ್ಕಂಗಿಲ್ಲ. ಆ ಥರ ಅಭ್ಯಾಸ ಆಗೋಗಿತ್ತು. ಅವನಿಗೆ ಒಂದು 2.5 ತಿಂಗಳು 3 ತಿಂಗಳು ಹತ್ತತ್ರ ಇರಬೇಕು ಈ ಇನ್ಸಿಡೆನ್ಸ್ ಆಗಿ. ಆವಾಗ ಏನಾಯಿತು ಅಂತಂದರೆ, ಆ ಜ್ವರ 2 ದಿನದಿಂದ ಜ್ವರ ಆಯಿತು. ನಾವು ಅಲ್ಲೇ ಕ್ಲಿನಿಕ್ಗೆ ಕರ್ಕೊಂಡೋಗಿ ಸಿರಪ್ನ ತೊಗೊಂಡು ಮನೆಗೆ ಬಂದ್ವಿ. ಅವಾಗ ಸಿರಪ್ ಕೊಡ್ತಾಯಿದ್ವಿ. ಸಿರಪ್ ಕೊಟ್ಟಾಗ ಕಡಿಮೆ ಇರೋದು, ಆಮೇಲೆ ಮತ್ತೆ ಬರೋದು, ಇದೇ ಥರ ಆಗ್ತಾಯಿತ್ತು. ಒಂದು 2 ಡೇಸ್ ಆಗ್ಬಿಟ್ಟಿತ್ತು ಇದೇ ಥರ. ಜ್ವರ ಅವಾಗ ಏನಾಗಿದೆ ಅಂದರೆ ಸ್ವಲ್ಪ ತಲೆ ಕಾಯ್ತಾಯಿತ್ತು, ತಲೆ ಮಾತ್ರ ಬಿಸಿ ಇರುತ್ತೆ, ಮೈಯಲ್ಲಿ ಅಷ್ಟು ಬಿಸಿ ಇರ್ತಿರಲಿಲ್ಲ. ಆ ಥರ ಇತ್ತು ಕಂಡೀಷನು. ಜ್ವರ ಇದೆ ಅಂತಂದಾಗ ಆಗತ್ತಾನೆ ಔಷಧಿ ಹಾಕಿದ್ದೀನಿ. ಒಂದು ಟೈಮು ನೈಟ್ ಟೈಮು ಒಂದು 8 ಗಂಟೆ ಅಷ್ಟಲ್ಲೇನೋ ಆಗತ್ತಾನೆ ಔಷಧಿ ಹಾಕಿದ್ದೀನಿ. ನಮ್ಮ ಮನೆಯವ್ರು ಕೂಡ ಪಾಪು ನೋಡೋಕ್ಕೆ ಹುಷಾರಿಲ್ಲ ಅಂತ ಹೇಳ್ತಿದ್ದಳು ಅಂತ ನಮ್ಮ ಮನೆಯವರು ಬಂದಿದ್ರು, ಹಾಗೆ ನಮ್ಮ ಮಾವನು ಬಂದಿದ್ರು. ಆ ಟೈಮಲ್ಲಿ ಮಗುಗೆ ಹಿಂಗೆ ಔಷಧಿ ಹಾಕಿ ಸ್ವಲ್ಪ ಟೈಮ್ ಹಂಗೆ ಮಲಗಿಸ್ತಾ ಇದ್ದೀನಿ. ಆಮೇಲೆ ಅವನು ಕಣ್ಣು ತೇಲಿಸ್ತಾ ಇದ್ದಾನೆ ಅಂತ ಅನ್ನಿಸ್ತು, ಫೀಲ್ ಆಯಿತು. ಆಮೇಲೆ ಅವ್ನಿಗೆ ಏನೋ ಹಂಗಂದ್ರೆ ಸ್ವಲ್ಪ ಪ್ರಜ್ಞೆ ಹೋಗೋದು ಅಂತ, ಆ ಥರ ಪ್ರಜ್ಞೆ ಹೋಗ್ತಾ ಇದೆ ಅನ್ನೋ ಥರ ಫೀಲ್ ಆಯಿತು. ಕಣ್ಣೆಲ್ಲ ಫುಲ್ಲು ಮೇಲ್ ಮಾಡಿಬಿಟ್ಟ. ನನಗಂತೂ ಫುಲ್ಲು ಭಯ ಆಯಿತು. ಆದರೆ ನಾನು ಮನೇಲಿರೋರಿಗೆಲ್ಲ ಟೆನ್ಷನ್ ಯಾಕೆ ಕೊಡೋದು ಅಂತ ಹೇಳಿಬಿಟ್ಟು ನಾನು ರೂಮಲ್ಲಿದ್ದೆ. ನಾನು ಅಮ್ಮನ ಕೂಗಿದೆ, ಅಮ್ಮ ಸ್ವಲ್ಪ ಬಾಯಿಲಿ ಅಂತ. ಆಮೇಲೆ ಯಾಕಮ್ಮ ಅಂತ ಹೇಳ್ಬಿಟ್ಟು ಬಂದರು. ಆಮೇಲೆ ಮಗುನ ಹಿಂಗೆ ಯಾಕೋ ಕಣ್ಣು ತೇಲಿಸ್ತಾ ಇದ್ದಾನೆ ಅನಿಸುತ್ತೆ, ನೋಡು ಅಂತ ಹೇಳ್ಬಿಟ್ಟು ಅಮ್ಮನ ಕೂಗಿದೆ. ಆಮೇಲೆ ಅಮ್ಮನಿಗೆ ಹೋಗ್ಬಿಟ್ಟು ಸ್ವಲ್ಪ ಬೇಗ ನೀರು ತೊಗೊಂಡು ಬನ್ನಿ, ಬೇಗ ತಣ್ಣೀರು ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೆ ಕಳಿಸಿ ತಣ್ಣೀರನ್ನ ಚಿಮ್ಕಿಸ್ದೆ, ಮುಖದ ಮೇಲೆ ಚಿಮ್ಕಿಸಿದಾಗ ಆಮೇಲೆ ಒಂಥರ ಬೆಚ್ಕೊಂಡ. ಆದರೆ ಜ್ಞಾನನೇ ಇರಲಿಲ್ಲ. ಆ ಟೈಮಲ್ಲೂ ಮೈ ಮೇಲೆ ಜ್ಞಾನ ಇಲ್ಲ, ನೀರು ಹಾಕಿದ್ರು ಮೈ ಮೇಲೆ ಜ್ಞಾನ ಇಲ್ಲದಿರೋ ಥರ ಇತ್ತು. ಆಮೇಲೆ ಸಡನ್ನಾಗಿ ನಮ್ಮ ಮನೆಯವರು ಮಗುನ ಎತ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇತ್ತು. ಸದ್ಯಕ್ಕೆ ಹಾಸ್ಪಿಟ್ಲ್ ಯಾವ ಥರ ಅಂತಂದರೆ, ಒಂದು 10 ಹೆಜ್ಜೆ ಇಟ್ಟರೆ ಸಾಕು ಹಾಸ್ಪಿಟ್ಲ್ ಸಿಗಬೇಕು, ಆ ಥರ ಪಕ್ಕದಲ್ಲೇ ಇತ್ತು ನರ್ಸಿಂಗ್ ಹೋಮು. ಅಲ್ಲೇ ಕರ್ಕೊಂಡು ಹೋದ್ವಿ. ಆಮೇಲೆ ಸುಮಾರು ಜನ ಡಾಕ್ಟರ್ಗಳು, 3-4 ಜನ ಡಾಕ್ಟರ್ಗಳು ಸಡನ್ನಾಗಿ ಬಂದು ಟೆಸ್ಟ್ ಮಾಡಿದ್ರು, ನಮ್ಮನ್ನೆಲ್ಲ ಆಚೆ ಕಳಿಸಿದ್ರು. ಆಮೇಲೆ ಏನೂ ಇಲ್ಲ, ಏನೂ ಆಗಲ್ಲ, ಹೆದರಬೇಡಿ ಅಂತ ಹೇಳ್ಬಿಟ್ಟು ಅವನು ಮುಖದ ಮೇಲೆ ಕಣ್ಣಿಗೆ ಲೈಟ್ ಎಲ್ಲ ಬಿಟ್ಟು, ಯಾವ ಥರ ಏನಾಗಿದೆ ಏನು ಆಯ್ತು ಅಂದ್ರೆ ಮುಖದ ಮೇಲೆಲ್ಲ ಲೈಟ್ ಬಿಟ್ಟು, ಆಮೇಲೆ ಏನೇನೋ ಔಷಧಿ ಏನೋ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಏನು ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ಅವನಿಗೆ ಪ್ರಜ್ಞೆ ಬಂತು. ಆಮೇಲೆ ಅವನನ್ನು ಇದಕ್ಕೆ ಹಾಕಿದ್ರು, ವಾರ್ಡ್ಗೆ ಹಾಕಿದ್ರು. ಆಮೇಲೆ ಒಂದು 2-3 ದಿನ ಅಲ್ಲೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಆಮೇಲೆ ಮನೆಗೆ ಕರ್ಕೊಂಡು ಬಂದ್ವಿ. ಆ ಥರ ಆಯಿತು. ಆಮೇಲೆ ಇನ್ನೊಂದು ಏನಾಯಿತು ಅಂದರೆ, ಅವನಿಗೆ 1.5 ವರ್ಷ 2 ವರ್ಷ ಇರ್ಬೋದು, ಮತ್ತೆ ಇನ್ನೊಂದು ಜ್ವರ ಬಂತು. ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಒಂದು ಜ್ವರ ಬಂತು. ಆವಾಗ ನಾನು ಏನು ಮಾಡಿದೆ, ಅವನಿಗೆ ಜ್ವರ ಬಂದಿದೆ ಅಂತ ಒಂದು ದಿನಕ್ಕೆ ಕ್ಲಿನಿಕ್ಗೆ ಕರ್ಕೊಂಡೋಗಿ ಅವನಿಗೆ ಹತ್ರ ಮೆಡಿಸಿನ್ಸ್ ಎಲ್ಲ ಏನೇನು ತೊಗೋಬೇಕು ತೊಗೊಂಡು ಬಂದು ಕೊಡ್ತಾ ಇದ್ದೆ. ಯಾಕೆಂದರೆ ಮೊದಲೇ ಭಯ ಆಗಿತ್ತು ಅವನಿಗೆ, ಆ ಥರ ಆಗಿದ್ದು ನೋಡಿ ಫಸ್ಟ್ ಟೈಮ್. ಮತ್ತೆ ಭಯ ಆಗಿತ್ತು, ಮತ್ತೆ ಅದೆಲ್ಲ ಇಶ್ಯೂಸ್ ಆಗೋದು ಬೇಡ ಅಂತ ಸಿರಪ್ ಔಷಧಿ ಎಲ್ಲ ತೊಗೊಂಡು ಬಂದು ಮಗುಗೆ ಹಾಕಿ ಇನ್ನೇನು ಮಲಗಿಸ್ಬೇಕು ಅಂತ ಹೇಳಿಬಿಟ್ಟು ಮಲಗಿಸ್ದೆ. ಅಂದರೆ ಮಲಗಿಸೋಕೆ ಮುಂಚೆ ಏನು ಮಾಡಿದ್ದೀನಿ, ಬೆಡ್ಶೀಟ್ ಹೊದಿಸಿದ್ದೀನಿ, ಸ್ವೆಟರ್ ಹಾಕಿದ್ದೀನಿ, ಟೋಪಿ ಹಾಕಿದ್ದೀನಿ. ಯಾಕೆಂದರೆ ಸ್ವಲ್ಪ ಚಳಿ, ಜ್ವರ ಬಂದಾಗ ಮಕ್ಕಳು ಚಳಿ ಅಂತಾರೆ. ಆ ನಡ್ಗೋದನ್ನು ನೋಡಿದ್ರೆ ಯಾಕೋ ಚಳಿಗೆ ಬೆಡ್ಶೀಟ್ ಎಲ್ಲ ಓದಿಸಿದ್ರೆ ಇದೆಲ್ಲ ಮತ್ತೆ ಬೆಚ್ಚಗೆ ಮಾಡಿದ್ರೆ ಅವ್ರಿಗೆ ಚಳಿ ಕಡಿಮೆ ಆಗುತ್ತೆ ಅಂತ ಹೇಳಿ ಅದೆಲ್ಲ ಫುಲ್ ಪ್ಯಾಕ್ ಮಾಡಿ ಮಲಗಿಸಿದ್ದೀನಿ. ಸಿರಪ್ಪು ಹಾಕಿದ್ದೀನಿ. ಸಿರಪ್ ಹಾಕಿ ಒಂದು 1/4 ಗಂಟೆ ಆಗಿರಬೇಕು, ಅವ್ನಿಗೆ ನಿದ್ದೆ ಬಂದಂಗೆ ಆಗಿದೆ ಅಂತ ಮಲಗಿಸ್ತಾ ಇದ್ದೀನಿ. ಆ ಟೈಮಲ್ಲಿ ಮತ್ತೆ ಒಂಥರ ಕಣ್ಣು ಸೇಲ್ಸೋಕ್ಕೆ ಸ್ಟಾರ್ಟ್ ಮಾಡೋದು. 11 ಗಂಟೆ 11:30 ಅಷ್ಟರಲ್ಲಿ ಮತ್ತೆ ಕಣ್ಣು ಸೇಲ್ಸೋಕ್ಕೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಗಾಡಿನಲ್ಲೇ ಕರ್ಕೊಂಡು ಆ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋದ್ವಿ. ಆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವ್ನಿಗೆ ಸ್ವಲ್ಪ ಪ್ರಜ್ಞೆ ಬಂತು ಅಂದಾಗ ಅವನನ್ನು ವಾರ್ಡ್ಗೆ ಕಳಿಸಿ ಆನಂತರ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು, ನೀವು ಈ ಥರ ಮಕ್ಕಳಿಗೆ ಜ್ವರ ಬಂದಾಗ ಈಗ ಸ್ವೆಟರ್ ಎಲ್ಲ ಹಾಕಿ, ಟೋಪಿ ಎಲ್ಲ ಹಾಕಿ, ಬೆಡ್ಶೀಟ್ ಎಲ್ಲ ಒದಿಸಿ ಮಲಗಿಸ್ಬೇಡಿ. ಯಾವಾಗಲೂ ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕಿರಬೇಕು. ನೀವು ಈ ಥರ ಬೆಚ್ಚಗೆ ಚಳಿ ಅಂತ ಹೇಳ್ತಾರೆ ಅಂತ ಹೇಳಿ ಇದನ್ನೆಲ್ಲ ನೀವು ಮಾಡಿ ಮಲಗಿಸಿದ್ರೆ ಏನಾಗುತ್ತೆ ಅಂದರೆ ಅವ್ಗಳ ಜ್ವರದ ಶಾಖ ಇನ್ನೂ ಜಾಸ್ತಿಯಾಗಿ ಏನಾಗುತ್ತೆ, ಜ್ವರ ತಲೆಗೆ ಇರುತ್ತೆ. ಆವಾಗ ತಲೆಗೆ ಇರಿದಾಗ ಪ್ರಜ್ಞೆ ತಪ್ಪದಂಗೆ ಆಗುತ್ತೆ. ಈ ಥರ ಮತ್ತೆ ಇನ್ನೊಂದ್ಸಲ ಮಾಡಬೇಡಿ. ಆಮೇಲೆ ಒಂದು ಫ್ರಿಸಿಯಂ ಮಾತ್ರೆ ಅಂತ ಹೇಳಿಬಿಟ್ಟು ಆ ಮಾತ್ರೆ ಕೊಟ್ಟು ಯಾವಾಗ ಜ್ವರ ಬರುತ್ತೋ ಆವತ್ತಿನ ದಿನವೇ ನೀವು ಈ ಮಾತ್ರೆನ ಹಾಕ್ಬಿಟ್ಟು ಅದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಇನ್ನೊಂದ್ಸಲ ಆ ಥರ ಕಣ್ಣು ಸೇಲ್ಸೋದೆಲ್ಲ ಆಗಲ್ಲ. ಫ್ರಿಸಿಯಂ ಮಾತ್ರೆ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಟರು. ಆ ನಂತರ ನಾವು ಮನೆಗೆ ಕರ್ಕೊಂಡು ಬಂದ್ವಿ. ಅಂದರೆ ಸ್ಟಾರ್ಟಿಂಗ್ ಅಂದರೆ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಈ ಥರ ಆಗಿತ್ತು. ಆನಂತರ ಮನೆಗೆ ಕರ್ಕೊಂಡು ಬಂದ ನೆಕ್ಸ್ಟ್ ಸ್ವಲ್ಪ ದಿನ ತನಕ ಚೆನ್ನಾಗಿದೆ. ಮತ್ತು ಸೆಪ್ಟೆಂಬರ್ ಎಂಡಿಗೆ ಮತ್ತೆ ಜ್ವರ ಸ್ಟಾರ್ಟ್ ಆಗೋದು. ಆಮೇಲೆ ಜ್ವರನೂ ಏನಾಗ್ತಾ ಇದೆ ಅಂತಂದರೆ ಆ ಟೈಮಲ್ಲಿ ಏನೋ ವೈರಲ್ ಫೀವರ್ ಅಂತ ಏನೋ ಜಾಸ್ತಿ ಆಗಿತ್ತು ಮಕ್ಳುಗಳಿಗೆ. ಅದು ಹೋಗ್ತಾನೇ ಇರಲಿಲ್ಲ. ಸುಮಾರು ಒಂದು 4-5 ದಿನ ಆಗ್ಬಿಟ್ಟಿದೆ. ನನಗೆ ಫುಲ್ಲು ಟೆನ್ಷನ್ನು. ಯಾಕೆಂದರೆ ಅವನಿಗೆ ಜ್ವರ ಬಂದರೆ ಸಾಕು ಅಷ್ಟು ಸೀರಿಯಸ್ ಆಗ್ತಾನೆ. ಏನು ಮಾಡೋದು, ಇನ್ನೊಂದು ಹತ್ತತ್ರ 1 ವಾರ ಆಗ್ತಾಯಿದೆ. ಆದರೂ ಇವರು ಯಾವ ಹಾಸ್ಪಿಟಲ್ಗೂ ಅಡ್ಮಿಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ. ಡಾಕ್ಟ್ರೇ ಹೇಳಿದ್ದಾರೆ ಈ ವೈರಲ್ ಫೀವರು ಒಂದು ವಾರಾನ್ಗಟ್ಲೆ ಇರುತ್ತೆ, ಏನು ತೊಂದರೆ ಆಗಲ್ಲ, ಸಿರಪ್ ಕೊಡಿ ಅಂತ ಹೇಳಿದರೆ. ಏನಕ್ಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಸುಮ್ಮನೆ ಚುಚ್ಚುತ್ತಾರೆ ಮಾಡ್ತಾರೆ, ಏನು ಬೇಡ, ಮನೆಯಲ್ಲೇ ಅವ್ನಿಗೆ ಔಷಧಿ ಹಾಕೊಂಡು ಮನೆ ಇರು, ವೈರಲ್ ಫೀವರ್ ಅಂತ ಹೇಳಿದ್ರಲ್ಲ ಅಂತ
ಆಮೇಲೆ ಮತ್ತೊಂದು ಸಲ ಅದೇ ಥರ ಜ್ವರಕ್ಕೆ ಕಣ್ಣು ತೇಲ್ಸೋ ಥರ ಆಯಿತು. ಸ್ವಲ್ಪ ಸೀರಿಯಸ್ ಆಗೋ ಥರ ಅನ್ನಿಸ್ತು ಮನಸ್ಸಿಗೆ. ಆಮೇಲೆ ನನಗೆ ಫುಲ್ಲು ಟೆನ್ಷನ್ ಆಯಿತು. ಆಮೇಲೆ ಅವ್ನು ನನ್ನ ಟೆನ್ಷನ್ ನೋಡೋಕ್ಕಾಗದೆ ಏನು ಮಾಡಿದ್ರು, ಮತ್ತು ನಮ್ಮ ಅಮ್ಮ ಬೇರೆ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರ ಆದ್ರೆ ತಲೆಗೇನಾದ್ರು ನೆತ್ತಿಗೇರ್ಬಿಟ್ರೆ ಏನಾದರೂ ತೊಂದರೆ ಆಗುತ್ತೆ, ಮಕ್ಕಳಿಗೆ ಜ್ವರ ತಲೆಗೇರಬಾರ್ದು, ಒಂದು ವಾರಾನುಗಟ್ಲೆ ಇದೆ ಅಂದರೆ ಏನಾದರೂ ಎಫೆಕ್ಟ್ ಆಗ್ಬೋದು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಅಮ್ಮ ಕೂಡ ಫೋರ್ಸ್ ಮಾಡಿದ್ರು. ನಾನು ಕೂಡ ಟೆನ್ಷನ್ ಮಾಡ್ಕೊಂಡೆ ಅಂತ ಹೇಳಿ ಆಯಿತು ಹೆಂಗೋ ಹೋಗೋಣ ಅಂತ ಹೇಳಿ ಕರ್ಕೊಂಡೋದ್ರು. ಆಮೇಲೆ ಅಲ್ಲಿ ಚುಚ್ಚೋದೆಲ್ಲ ನೋಡಿ ಅವ್ರಿಗಂತೂ ಫುಲ್ಲು ಬೇಜಾರು ನಮ್ಮ ಮನೆಯವ್ರಿಗೆ. ಹಿಂಗೆಲ್ಲ ಡ್ರಿಪ್ಸ್ಗೆ ಅಂತ ಚುಚ್ಚಿ 20 ಸಲ ಚುಚ್ತಾರೆ, ನರಗಳು ಸಿಗ್ತಾ ಇಲ್ಲ ಮಕ್ಳಿಗೆ ಅಂತ ಹೇಳ್ತಾರೆ. ಒಂದು ಸಲ ಚುಚ್ಚಲ್ಲ, ಅದು 3-4 ಸಲ ಚುಚ್ಚೋದನ್ನ ನೋಡಿ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಅವ್ರಿಗೆ ಟೆನ್ಷನ್ ಆಗಿ ನಮ್ಮನ್ನೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಳಿದ್ರು ವಾಸಿ ಆಗುತ್ತೆ ಅಂದ್ರೂ ಕರ್ಕೊಂಡು ಬಂದ್ರಲ್ಲ ಇಲ್ಲಿ ಮಗುಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ನೀವು ಅಂತ. ಆದರೆ ಆಗೇನು ಮಾಡೋಕ್ಕಾಗಲ್ಲ. ಅಂದರೆ ಮತ್ತೊಂದು ಕಡೆ ಒಂದ್ಸಲ ಶಿವಾನಂದ ಡಾಕ್ಟರ್ ಹತ್ರ ಒಂದ್ಸಲ ಕರ್ಕೊಂಡು ಹೋಗಿದ್ವಿ. ಅಂದರೆ ಮಲ್ಲೇಶ್ವರಮ್ಮು ಅಥವಾ ಶೇಷಾದ್ರಿಪುರಮ್ಮು ಏನೋ ಇರಬೇಕು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೋದಾಗ ಒಂದ್ಸಲ ಒಂದು ಮಗುಗೆ ಅಂದರೆ ಒಂದು 6-7 ಇಯರ್ಸ್ ಹುಡುಗ, ಅದು ಅವ್ನಿಗೆ ಏನಾಗಿದೆ ಅಂದರೆ ಜ್ವರ ತಲೆಗೆ ನತ್ತಿಗೇರಿ ಏನಾಗಿದೆ ಅಂತಂದರೆ ಕೈ ಕಾಲು ಏನು ಬರ್ತಾನೆ ಇಲ್ಲ. ಅಂದರೆ ಅಷ್ಟು ದೊಡ್ಡ ಹುಡುಗನಿಗೆ ನಡೆಯೋಕ್ಕಾಗ್ತಾ ಇಲ್ಲ, ಕೈ ಕಾಲು ಏನು ಬರ್ತಾ ಇಲ್ಲ, ಕೈ ಕಾಲು ಸ್ವಾಧೀನ ಇಲ್ಲ ಅಂತಾರಲ್ಲ ಆ ಥರ ಆಗ್ಬಿಟ್ಟು ಅದು ಏಜ್ ಆದಮೇಲೆ ಲಕ್ವ ಹೊಡ್ದಂಗೆ ಆಗಿರುತ್ತಲ್ಲ ಆ ಥರ ಚಿಕ್ಕ ಮಗುಗೆ ಜ್ವರ ಬಂದು ನತ್ತಿಗೇರೋದಕ್ಕೆ ಆ ಮಗು ಕೈ ಕಾಲೇನೆ ಬರ್ತಾ ಇಲ್ಲ ಅನ್ನೋ ಥರ ಪ್ರಾಬ್ಲಮ್ ಆಗಿ ಒಂದು ಮಗುನ ಕರ್ಕೊಂಡು ಬಂದಿದ್ರು. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಮಗುಗೆ ಏನಾದರೂ ಜ್ವರ ಅತಿ ಆಗೋಯ್ತು ಅಂತಂದರೆ ಏನೇನೋ ಸಮಸ್ಯೆ ಆಗುತ್ತೆ, ಮತ್ತೆ ನಮ್ಮ ರಿಲೇಷನ್ ಓದೋದೇ ಕಷ್ಟ ಏನೋ ಅನ್ನೋ ಅಷ್ಟು ಸೀರಿಯಸ್ ಆಗಿ ICUನಲ್ಲಿ ಸುಮಾರು ದಿನ ಅಡ್ಮಿಟ್ ಮಾಡಿ ಹೆಂಗೋ ಹುಷಾರು ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು. ಉಸಿರಾಡೋಕ್ಕೂ ಆಗದೇ ಅವನಿಗೆ ಇಲ್ಲಿ ಏನೋ ಪೈಪ್ ಬಿಟ್ಟು ಉಸಿರಾಡೋ ಥರ ಏನೋ ಮಾಡಿ ತುಂಬ ಸೀರಿಯಸ್ ಆಗಿ ಹೆಂಗೋ ಕಾಪಾಡ್ಕೊಂಡು ಬಂದು ಇಟ್ಟಿದ್ರು. ಸುಮಾರು ಲಕ್ಷಾನುಗಟ್ಟಲೆ ಖರ್ಚಾಯಿತು ಅಂತ ಹೇಳ್ತಾಯಿದ್ರು. ಆ ಥರ ಎಲ್ಲ ಸುತ್ತಮುತ್ತ ನಾವು ಹಂಗೆಲ್ಲ ನೋಡಿದಾಗ ಒಂದು ಮಗುಗೆ ಜ್ವರದಿಂದ ಈ ಥರ ಎಲ್ಲ ಆಯಿತು ಅಂದಾಗ ತಂದೆ ತಾಯಿಗಳಿಗೆ ಸ್ವಲ್ಪ ಭಯ ಆಗುತ್ತೆ. ಅಂದರೆ ಈ ಥರ ಚುಚ್ಸೋದಕ್ಕೆ ಎದುರುಕೊಂಡು ನಾವು ಅದನ್ನು ಬಿಡೋಣವಾ, ಇಲ್ಲ ಅಂತಂದರೆ ಇದನ್ನೆಲ್ಲ ನೋಡಿ ನಾವು ಇಂಥ ವಿಷಯಗಳಿಗೆ ಸೀರಿಯಸ್ ಆಗಿ ತೊಗೊಳ್ಳೋಣವಾ, ಆ ಥರ ಟೆನ್ಷನ್ ಆಗುತ್ತೆ. ಆ ಟೆನ್ಷನಲ್ಲಿ ಆಪ್ಷನ್ನೇ ಇಲ್ಲ, ನಾವು ಅಡ್ಮಿಟ್ ಮಾಡಲೇಬೇಕು ಅನ್ನೋ ಕಂಡೀಷನ್ಗಳು ಬರ್ತವೆ. ಆ ಥರ ಅಡ್ಮಿಟ್ ಮಾಡಿ ತಿಂಗಳಿಗೆ 2 ಸಲ ಅವನ್ನ ಅಡ್ಮಿಟ್ ಮಾಡಿದ್ವಿ. ಇದೇ ಥರ ಸಮಸ್ಯೆ ಇದೆ. ಮತ್ತು ಚಿಕ್ಕ ಮಕ್ಕಳಿದ್ದಾಗ ನಾವು ಎಲ್ಲೆಲ್ಲಿ ಕೇರ್ ಮಾಡಬೇಕು, ಎಲ್ಲೆಲ್ಲೋ ವಿಷಯಗಳನ್ನ ಕೇಳ್ತಾ ಇರ್ತೀವಿ, ಟಿವಿನಲ್ಲೋ ಮೊಬೈಲ್ನಲ್ಲೋ ಅಥವಾ ಇನ್ನೆಲ್ಲೋ ನೋಡ್ತಾ ಏನಾಗುತ್ತೆ ಅಂತಂದರೆ ನಮಗೆ ಟೆನ್ಷನ್ ಆಗ್ತಾ ಇರೋದು. ಕೆಲವು ಸೋಷಿಯಲ್ ಮೀಡಿಯಾಗಳು ಅಥವಾ ಟಿವಿ ನ್ಯೂಸ್ಗಳನ್ನ ನೋಡ್ತಾ ಇದ್ದರೆ ಮಕ್ಳುಗಳಿಗೆ ಎಲ್ಲೆಲ್ಲಿ ಕಂಟಕಗಳನ್ನ ತರಿಸ್ಕೋತಾರೋ ಅನ್ನೋ ಭಯ ಇರುತ್ತೆ. ಮಕ್ಳುಗಳಿಗೆ ಹೇಳ್ತಾರೆ ಎಷ್ಟು ಕಣ್ಣಿದ್ರೂ ಸಾಲಲ್ಲ, ಒಂದು ಮಗುನ ನೋಡ್ಕೋಬೇಕು ಅಂದರೆ ಎಷ್ಟು ಕಣ್ಣಿದ್ರೂ ಸಾಲಲ್ಲ. ನಮ್ಮ ಕಣ್ಣೆದುರಿಗೆ ಎಷ್ಟೊಂದು ಸಲ ಕಣ್ಣು ಎದುರುಗಡೆನೇ ಏನೋ ಒಂದು ಅನಾಹುತಗಳಾಗ್ಬಿಡ್ತವೆ, ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಆ ಥರ ಎಷ್ಟೊಂದು ಇನ್ಸಿಡೆಂಟ್ಸ್ಗಳಾಯ್ತು. ನಮ್ಮ ಮನೆಯಲ್ಲಿ ರೂಮಲ್ಲಿ ಒಂದು ಗ್ರೈಂಡರ್ ಇಟ್ಟಿದ್ರು. ಅಂದರೆ ಆ ಮಂಚದಿಂದ ಪಕ್ಕದಲ್ಲೇ ಗ್ರೈಂಡರ್ ಇಟ್ಕೊಂಡಿದ್ವಿ. ಏನಕ್ಕೆ ಅಂತಂದರೆ ಅಡುಗೆ ಮನೆ ಕೂಡ ಚಿಕ್ಕದು, ಹಾಲಲ್ಲಿ ಗ್ರೈಂಡರ್ ಎಲ್ಲ ಇಡೋಕ್ಕಾಗಲ್ಲ, ಚೆನ್ನಾಗಿ ಕಾಣಲ್ಲ, ಇನ್ನೆಲ್ಲೂ ಜಾಗ ಇಲ್ಲ, ವಿಧಿನೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ರೂಮಲ್ಲಿ ದೊಡ್ಡ ಗ್ರೈಂಡರ್ ಇಟ್ಕೊಂಡಿದ್ವಿ. ಅದ್ರ ಕಲ್ಲು ಗಿಲ್ಲು ಎಲ್ಲ ಇತ್ತು. ಗ್ರೈಂಡರ್ ದಪ್ಪ ಕಲ್ಲು, ಒಂದು ಹೋಟೆಲ್ಗಳಿಗೆ ಹಿಂದೆ ಎಲ್ಲ ಹೋಟೆಲ್ಗಳಿಗೆ ರುಬ್ಬಕ್ಕೆ ಯೂಸ್ ಮಾಡ್ತಿದ್ರಲ್ಲ ಆ ಥರ ಕಲ್ಲು, ಆ ಥರ ದೊಡ್ಡ ಗ್ರೈಂಡರ್ ಅದು. ಆ ಗ್ರೈಂಡರ್ ಇತ್ತು. ಅವನು ಮಂಚದ ಮೇಲೆ ಮಲಗಿದ್ದಾನೆ. ನಾನು ಏನು ಮಾಡಿದ್ದೀನಿ ಅಂತಂದರೆ ಮಲಗಿಸ್ಬಿಟ್ಟು ಸ್ವಲ್ಪ ಒಳಗಡೆ ಕೆಲಸ ನೋಡೋಣ ಅಂತ ಅಂದ್ಕೊಂಡು ಕೆಲಸ ನೋಡ್ತಾರೆ ಟೈಮಲ್ಲಿ ಆ ಮಗು ಉಳ್ಕೊಂಡು ಬಂದು ಏನಾಗಿದೆ ಅಂತಂದರೆ ಗ್ರೈಂಡರ್ ಮೇಲೆ ಬಿದ್ದಿದೆ. ಗ್ರೈಂಡರ್ ಮೇಲಿಂದ ಬಿದ್ದು ಸ್ವಲ್ಪ ಸೊಂಟಕ್ಕೆ ಏಟಾಯಿತು. ಆವತ್ತಿನ ದಿನಾನೇ ನಾನು ಆ ಗ್ರೈಂಡರ್ನ ಮನೆಯಿಂದ ಆಚೆ ಹಾಕಿದೆ. ಆಮೇಲೆ ನಾನು ಇದೊಂದು ದೊಡ್ಡ ಇನ್ಸಿಡೆನ್ಸ್ ಅಂತ ಅಲ್ಲ, ಅಂತಂದರೆ ಅದರಿಂದ ಏನೂ ತೊಂದರೆ ಆಗಲಿಲ್ಲ. ಆದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಂಥದ್ದು ದೊಡ್ಡ ಅನಾಹುತಗಳಿಗೂ ಕಾರಣ ಆಗ್ಬೋದು. ಅಂದರೆ ಮನೆಯಲ್ಲಿ ಮಕ್ಕಳಿರೋ ಜಾಗದಲ್ಲಿ ಮಂಚದಿಂದ ಕೆಳಗಡೆ ಅಂಥ ಪದಾರ್ಥಗಳನ್ನ ಇಡಬೇಡಿ, ಗಟ್ಟಿ ಪದಾರ್ಥಗಳನ್ನ ಇಡಬೇಡಿ. ಮಕ್ಕಳು ಮಲಗಿದಾಗ ಆದಷ್ಟು ಕೆಳಗಡೆ, ಮಂಚದ ಕೆಳಗಡೆ ದಿಂಬಾಕಿ, ಅಥವಾ ನೀವು ಮಕ್ಕಳನ್ನ ಕೆಳಗಡೆನೇ ಮಲಗಿಸಿ ಹೋಗಿ. ಮಕ್ಕಳನ್ನ ಯಾವತ್ತೂ ಮೇಲ್ ಮಲಗಿಸ್ಬೇಡಿ, ಕೆಳಗಡೆ ಮಂಚದಿಂದ ಕೆಳಗಡೆನೇ ಚಾಪೆ ಹಾಕಿ ಮಲಗಿಸಿ ಹೋಗೋದು ಬೆಟರ್ ಅಂತ ಅನಿಸುತ್ತೆ. ನಾವು ಎಲ್ಲೋ ಕೆಲಸ ಮಾಡೋಕೆ ಹೋಗಬೇಕು ಅಂತ ಹೇಳಿ ಮಕ್ಕಳು ಅಂಥ ಉಳ್ಳಾಡ್ತಾರಲ್ಲ ನೋಡಿ, ಅಂಥ ಏಜಲ್ಲಿ ಮಂಚದಿಂದ ಇಳಿಯೋಕ್ಕೆ ಬರ್ದಿರೋ ಏಜಲ್ಲೆಲ್ಲ ಮಂಚದ ಮೇಲೆ ಮಲಗಿಸ್ಬೇಡಿ, ಕೆಳಗಡೆ ಮಲಗಿಸಿ. ಮತ್ತು ಇನ್ನೊಂದು ಇನ್ಸಿಡೆನ್ಸು, ಇದು ನನ್ನ ಲೈಫಲ್ಲಿ ನಡೆದಿದ್ದಲ್ಲ, ನನ್ನ ಅಕ್ಕನ ಮಗು ಇದರಲ್ಲೇ ಆಗಿತ್ತು. ಏನು ಅಂತಂದರೆ ಅವಳಿಗೆ, ನಮ್ಮ ಅಕ್ಕನಿಗೆ 3 ಮಕ್ಕಳು. ಅವಳಿಗೆ ಏನು ಮಾಡಿದಾಳೆ ಅಂದರೆ ಕೊನೆ ಮಗನ ಏನು ಮಾಡಿದಾಳೆ, ಹಾಸಿಗೆ ಮೇಲೆ ಮಲಗಿಸಿದಾಳೆ. ಹಾಸಿಗೆ ಮೇಲೆ ಮಲಗಿಸಿದಾಗ ಅದು ಮಗು ಏನು ಮಾಡಿದೆ, ಫುಲ್ಲು ಬೆಡ್ಶೀಟ್ನ ಮೈ ಮೇಲೆ ಫುಲ್ಲು ತಲೆಯಿಂದ ಫುಲ್ ಉಟ್ಕೊಂಡ್ಬಿಟ್ಟಿದೆ. ಆ ಚಿಕ್ಕ ಮಗು ಯಾವ ಥರ ಇರುತ್ತೆ ಅಂದರೆ ಅದ್ರ ಮೇಲೆ ಒಂದು ಬೆಡ್ಶೀಟು, ಒಂದು ಟವಲ್ ಹಾಕ್ಬಿಟ್ರು ಅಲ್ಲಿ ಏನೋ ಇದೆ ಅಂತ ಅನ್ಸಲ್ಲ. ಅಂದರೆ ಒಂದು ಬೆಡ್ಶೀಟ್ ಇದೆ ಅಂತಂದರೆ ಅದು ಬೆಡ್ಶೀಟ್ ಒಳಗಡೆ ಮಗು ಇದೆ ಅಂತ ಅನ್ಸಲ್ಲ, ಏನೋ ಬರೀ ಬೆಡ್ಶೀಟ್ ಇರಬೇಕು ಅಂತ ಅನ್ಸುತ್ತೆ. ಅಂದರೆ ಅಲ್ಲಿ ಮಗು ಇರೋದು ಅಥವಾ ಒಂದು ಜೀವ ಇರೋದು ಗೊತ್ತಾಗಲ್ಲ. ಅಂದರೆ ಅಷ್ಟು ಚಿಕ್ಕದಾಗಿರ್ತವೆ, ಅಷ್ಟು ಪುಟ್ಟದಾಗಿರ್ತವೆ. ಆ ಥರ ಕೆಳಗಡೆ ಮಲಗಿಸಿದಾಳೆ, ಅದ್ರ ಮೇಲೆ ಬೆಡ್ಶೀಟ್ ಹಾಕಿದಾಳೆ, ಒದಿಸಿದಾಳೆ. ಆದರೆ ನಿದ್ದೆನಲ್ಲಿ ಆ ಮಗು ಫುಲ್ ಒದ್ಕೊಂಡ್ಬಿಟ್ಟಿದೆ, ಅದು ಹಂಗೆ ಮಲ್ಕೊಂಡಿದೆ. ಆಮೇಲೆ ಇವಳು ಮಗು ಮಲಗಿಸಿರೋದೇ ಮರ್ತುಬಿಟ್ಟಿದ್ದಾಳೆ. ಅಂದರೆ ಹಾಸಿಗೆಯಲ್ಲಿ ಮಗು ಮಲಗಿಸಿರೋದೇ ಮರ್ತುಬಿಟ್ಟು ಏನಾಗಿದೆ ಅಂತಂದರೆ ಹಾಸಿಗೆನ ಫುಲ್ಲು ಫೋಲ್ಡ್ ಮಾಡಿ ಮಡಚಿ ಎತ್ತಿಕ್ಬಿಟ್ಟಿದ್ದಾಳೆ. ಮಗು ಸಹಿತ ಮಡಚಿ ಎತ್ತಿಕ್ಬಿಟ್ಟಿದ್ದಾಳೆ. ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಳೆ, ಪಾಪು ಎಲ್ಲಿಟ್ಟೆ ಅಂತ ಯೋಚನೆ ಮಾಡಿ ಆಮೇಲೆ ಅವಳಿಗೆ ಫ್ಲಾಶ್ ಆಗಿದೆ, ಹಾಸಿಗೆ ಮೇಲೆ ಮಲಗಿಸಿದ್ದೆ ಅಂತೇಳಿ ಹಾಸಿಗೆನ ತಿರ್ಗಾ ಕೆಳಗಡೆ ಇಳಿಕಿ ಫುಲ್ ಇದು ಮಾಡಿ ಸದ್ಯಕ್ಕೆ ಮಗುಗೆ ಏನೂ ತೊಂದರೆ ಆಗಿರಲಿಲ್ಲ. ಈ ಥರ ಅನಾಹುತಗಳು ಆಗುತ್ತೆ. ಒಂದು ಮಗುನ ಮಲಗಿಸಿದಾಗ ಏನಾಗುತ್ತೆ ಅಂತಂದರೆ ಅದ್ರ ಮೇಲೆ ಏನೋ ಒಂದು ಬೆಡ್ಶೀಟ್ ಮೇಲ್ಗಡೆ ಬಿತ್ತು ಅಂತಂದ್ರೂ ಅಲ್ಲಿ ಮಗು ಇದೆ ಅಂತಲೇ ಗೊತ್ತಾಗಲ್ಲ. ಹಿಂಗಿರುವಾಗ ನಾವು ದೊಡ್ಡವರಾದವರೇ ತಪ್ಪು ಮಾಡಿದ್ರು ಅಂತಂದರೆ ಚಿಕ್ಕ ಮಕ್ಳುಗಳೇನಾದ್ರು ಇದ್ದರೆ ಇನ್ನೂ ಅನಾಹುತಗಳಾಗುತ್ತೆ. ಅಂದರೆ ಅಲ್ಲಿರೋದೇ ಗೊತ್ತಿಲ್ಲದೆ ಏನೋ ಹೋಗಿ ಮೇಲ್ಗಡೆ ಕುತ್ಕೊಂಡ್ಬಿಡೋದು, ಬರೀ ಬೆಡ್ಶೀಟಲ್ಲಿ ಬಂದ ಬೆಡ್ಶೀಟ್ ಮೇಲೆ ಕುತ್ಕೊಂಡ್ಬಿಡೋದು, ಅದರಿಂದ ಏನೋ ಅನಾಹುತಗಳಾಗೋದು, ಆ ಥರ ಆಗ್ಬೋದು.
ಅದಕ್ಕೆ ಮಕ್ಕಳು ಏನಾದ್ರು ಮಲಗಿಸಿದ್ರೆ ಸುತ್ತಮುತ್ತ ಏನೋ ಒಂದೆರಡು ದಿಂಬಿಟ್ಟು ಅಥವಾ ಅಲ್ಲಿ ಮಗು ಮಲಗಿದೆ ಅನ್ನೋದನ್ನ ಗೊತ್ತಾಗೋ ಥರ ಮಾಡಿ. ಮತ್ತು ಚಿಕ್ಕ ಬೆಡ್‌ಶೀಟ್‌ಗಳು ಮಕ್ಕಳಿಗೆ ಒಂದು ಟವಲ್ ಗಿವಲ್ ಥರ ಸೈಜಲ್ಲಿ ಚಿಕ್ಕದು ಬರುತ್ತಲ್ಲ, ಆ ಥರ ಏನಾದರೂ ಹೊದಿಸಿ, ಅದು ದೊಡ್ಡ ದೊಡ್ಡ ಬೆಡ್‌ಶೀಟ್‌ನೆಲ್ಲ ಹೊದಿಸಿ ಅಥವಾ ಮಕ್ಕಳು ಉಸಿರಾಡೋಕ್ಕಾಗ್ದಂಗೆ ಫುಲ್ ಎಲ್ಲ ಹೊದ್ಕೊಂಡು ಈ ಥರ ಅನಾಹುತಗಳನ್ನ ಆಗದೇ ಇರೋ ಥರ ನೋಡ್ಕೊಳ್ಳಿ. ಒಂದು 8, 9 ತಿಂಗಳು ಮಗು ಇದ್ದಾಗ ನನ್ನ ಮಗ ಯಾಕೋ ಕೆಲಸ ಮಾಡೋಕ್ಕೇ ಬಿಡಲ್ಲ, ಹಿಂಗೆ ಯಾವಾಗಲೂ ಹಠ ಮಾಡ್ಕೊಂಡಿದ್ರೆ ನಾನು ಎತ್ಕೊಂಡೇ ಇದ್ರೆ ಮನೆ ಕೆಲಸ ಹೆಂಗೆ ಮಾಡಲಿ ಅಂತ ಹೇಳ್ಬಿಟ್ಟು, ನಾನು ಅವ್ನಿಗೆ ಏನು ಮಾಡ್ತಾ ಇದ್ದೆ ಅಂದರೆ ಆವಾಗವಾಗ ವಾಕರ್‌ಗೆ ಹಾಕ್ತಾಯಿದ್ದೆ. ವಾಕರಲ್ಲಿ ಹಾಕಿ ಅವ್ನು ಓಡಾಡ್ಕೊಂಡಿದ್ರೆ ನಾನು ಪಾಡಕ್ಕೆ ಕೆಲಸ ಮಾಡ್ಕೊಂಡಿರ್ಬೋದು ಅಂತ ವಾಕರ್‌ಗೆ ಹಾಕ್ತಿದ್ದೆ. ಆದರೆ ವಾಕರ್‌ಗೆ ಹಾಕಿದಾಗ ಏನಾಗ್ತಾಯಿತ್ತು, ಅಲ್ಲಿ ಮಧ್ಯದಲ್ಲಿ ಏನೋ ಒಂದು ಬಟ್ಟೆನೋ ಅಥವಾ ಒಂದು ಪರ್ಕೆನೋ ಏನೋ ಒಂದು ಅಡ್ಡ ಬಂತು, ಒಂದು ಸಣ್ಣ ಮ್ಯಾಟ್ ಏನಾದರೂ ಒಂದು ಅಡ್ಡ ಬಂತು ಅಂದರೂ ಅದು ಮುಗುರಿಸ್ಬಿಡ್ತಾ ಇದ್ದ. ಇದರಿಂದ ಏನು ಮಾಡ್ತಾ ಇದ್ದ, ಮುಗ್ಗರಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು ನಾನು ಆ ವಾಕರ್‌ನ ಕಿಟಕಿಗೆ ಕಟ್ಬಿಟ್ಟಿದ್ದೆ. ಏನೋ ಒಂದು ದಾರಾನ ತಗೊಂಡು ಬಂದು ಕಿಟಕಿಗೆ ಕಟ್ಬಿಟ್ಟು ವಾಕರ್‌ನ ಕಟ್ಬಿಟ್ಟು ವಾಕರಲ್ಲಿ ಆಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ದೂರ ಹಗ್ಗ ಬಿಟ್ಬಿಟ್ಟು ನಾನು ಹಂಗೆ ಕಟ್ಟಿದ್ದೆ. ಹಾಗೇನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅವ್ನು ಹಂಗೆ ಹಿಂಗೆ ಹಿಂಗೆ ಓಡಾಡಿ ವಾಕರಲ್ಲಿ ಸುತ್ತ ಕತ್ತಿಗೆ ಬೇರೆ ಸುತ್ಕೊಂಡಿದ್ದಾನೆ. ಈ ಥರ ಬೇರೆ ಆಗಿ ನಾನು ಕೆಲಸ ಮಾಡೋ ಟೆನ್ಷನಲ್ಲಿ ಈ ಥರ ಮಾಡಿಬಿಟ್ನಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಏನು ಮಾಡಿದೆ, ಇನ್ನೊಂದು ಸಲ ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ವಾಕರೇ ಬೇಡ ಬಿಡು, ಅಂದರೆ ವಾಕರ್‌ಗೆ ಹಾಕಿದ್ರೆ ಸಾಕು, ಏನಾದ್ರು ಎಡವಿ ಬೀಳೋದು, ಇಲ್ಲ ಅಕಸ್ಮಾತ್ ಈ ಥರ ಏನೋ ಕಟ್ಟಿದ್ರೆ ಇದು ಇನ್ನೇನೋ ಒಂದು ಮಾಡ್ಕೊಳ್ಳೋದು, ಇನ್ನೇನು ಆಟ ಆಡಿಸ್ಕೊಂಡು ಇದು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗೋ ಕಷ್ಟ ಆದರೂ ಸರಿ ಎತ್ಕೊಂಡು ಅಥವಾ ಅವ್ನು ಮಲಗಿದಾಗಲೇ ಕೆಲಸ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡು ಸ್ವಲ್ಪ ಈ ಥರ ಕೆಲಸ ಮಾಡೋದನ್ನ ಬಿಟ್ಟೆ. ಅಂದರೆ ವಾಕರ್‌ಗೆ ಹಾಕಿ ಕಟ್ಟೋದು ಅಥವಾ ವಾಕರ್‌ಗೆ ಹಾಕೋದೇ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಮತ್ತೆ ಇನ್ನೊಂದು ಸಲ ಏನು ಅಂತಂದರೆ, ಹಿಂದೆ ಅವ್ನು ಚಿಕ್ಕ ಮಗು ಇದ್ದಾಗ ನಮ್ಮ ಮನೆ ಫುಲ್ಲು ಗ್ರಿಲ್ ಇತ್ತು. ಅಂದರೆ ನಾವು ಇರೋದು ಸೆಕೆಂಡ್ ಫ್ಲೋರ್ ಆದರೆ ಫುಲ್ಲು ಗ್ರಿಲ್ ಇತ್ತು. ಅವನೇನಾದ್ರೂ ವಾಕರು ಅಂದರೆ ನಮ್ಮ ಮನೆಯಲ್ಲಿ ಹೊರಗಡೆ ಎಲ್ಲ ಸುತ್ತೋಕ್ಕೆ ತಗೊಂಡು ಹೋಗ್ತಾರಲ್ಲ, ಆ ಥರ ವಾಕರ್‌ನ ನಮ್ಮ ಮಾವ ತಂದು ಇಟ್ಕೊಂಡಿದ್ರು ಮಗು ಓಡಾಡ್ಸೋಕ್ಕೆ ಅಂತ. ಆಮೇಲೆ ನಮ್ಮ ಮನೆ ಸುತ್ತ ಒಂದು ಗ್ರಿಲ್ ಇತ್ತು. ಅಂದರೆ ಕೆಳಗಡೆ ಸೆಕೆಂಡ್ ಫ್ಲೋರಲ್ಲಿ ಇದ್ವಿ, ಇದ್ರ ಪಕ್ಕದ ಮನೆಯಲ್ಲಿ ಬಿಲ್ಡಿಂಗ್ ಏನಿತ್ತು ಅಂದರೆ ಬರೀ ಗ್ರೌಂಡ್ ಫ್ಲೋರ್‌ವರೆಗೆ ಇದ್ದಿದ್ದು. ಆಮೇಲೆ ಅದ್ರ ಪಕ್ಕದಲ್ಲಿ ಗ್ಯಾಪು, ಅದ್ರ ಮಧ್ಯೆನೂ ಗ್ಯಾಪು ಸ್ವಲ್ಪ ಅವ್ರು ಓಡಾಡೋಕ್ಕೆ ಅಂತ ಗಲ್ಲಿ ಥರ ಬಿಟ್ಕೊಂಡಿದ್ರು. ಅಂದರೆ ಸೆಕೆಂಡ್ ಫ್ಲೋರಿಂದ ಕೆಳಗಡೆವರೆಗೂ ಫುಲ್ಲು ಓಪನ್ ಪ್ಲೇಸು, ಏನು ಗ್ರಿಪ್ ಇಲ್ಲ, ಬರೀ ಗ್ರಿಲ್ ಇದೆ. ಮತ್ತು ಈಗ ಅಂತಂದರೆ ಆ ಪಕ್ಕದ ಮನೆ ನಮ್ಮ ಗೋಡೆಗೆ ಅಟ್ಯಾಚ್ ಆದಂಗೆ ಫುಲ್ ಗೋಡೆ ಕಟ್ಟಿದ್ದಾರೆ. ಆದರೆ ಆ ಟೈಮಲ್ಲಿ ಆ ಥರ ಇರಲಿಲ್ಲ, ಫುಲ್ ಗ್ರಿಲ್ ಇತ್ತು. ಏನಾದರೂ ಬಿದ್ದರೆ ಸಾಕು ಫುಲ್ ಗ್ರೌಂಡ್ ಫ್ಲೋರ್‌ಗೆ ಸೆಕೆಂಡ್ ಫ್ಲೋರಿಂದ ಹೋಗಿ ಬೀಳಬೇಕು, ಆ ಥರ ಫುಲ್ ಉದ್ದಕ್ಕೂ ಇತ್ತು. ಆ ಟೈಮಲ್ಲಿ ನಮ್ಮ ಮನೆಗಳಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡ್ರೆ ಈ ಕಡೆ ಎಳೆಯೋದು ಮಾಡೋದು ಆ ಥರನೂ ಮಾಡ್ತಿರಲಿಲ್ಲ. ಜೊತೆಗೆ ವಾಕರ್‌ಗೆ ಹಾಕ್ಕೊಂಡು ನಮ್ಮ ಮಾವ ಓಡಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅದೆಲ್ಲ ಬೇಡ ಅಂತ ನಾವು ಎಲ್ಲಿ ಈ ಥರ ಇದನ್ನೆಲ್ಲ ತೊಗೊಂಡು ಎಲ್ಲಿ ವಾಕ್ ಮಾಡಿಸ್ತಾ ಇದ್ವಿ, ಈ ರೋಡಲ್ಲಿ ಈ ಥರ ಇದನ್ನೆಲ್ಲ ಯೂಸ್ ಮಾಡೋಕ್ಕೂ ಚಿಕ್ಕ ರೋಡು ಇದೆಲ್ಲ ವೇಸ್ಟು ಅಂತ ಅಂದರು. ಅವ್ರಿಗೊಂಥರ ಆಸೆ, ಅದನ್ನು ತಂದಿಟ್ಕೊಂಡು ಸುಮ್ಮನೆ ವಾಕಿಂಗ್ ಮಾಡಿಸ್ತಾ ಇದ್ರು. ಅಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ದೊಡ್ಡದಾಗಿದೆ ವಾಕ್ ಮಾಡಿಸೋದಕ್ಕೆ, ಆ ಥರ ವಾಕ್ ಮಾಡಿಸ್ತಾ ಇದ್ರು. ಅವಾಗ ಏನು ಮಾಡಿದ್ದಾನೆ, ಅದು ಗ್ರಿಲ್ ಮೇಲೆ ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾನೆ. ಇವ್ರಿಗೆ ಅದನ್ನು ಗಮನಿಸ್ತಾನೇ ಇಲ್ಲ. ಆಮೇಲೆ ನಾನು ಅದನ್ನು ಗಮನಿಸಿ ಏನಾದರೂ ಅವ್ನು ಹಿಡ್ಕೊಂಡು ಏನಾದ್ರು ಫುಲ್ ಬೊಗುತು ಅಂದರೆ 9 ತಿಂಗಳು 10 ತಿಂಗಳು ಅನಿಸುತ್ತೆ ಆ ಟೈಮಲ್ಲಿ, ಅವನೇನಾದರೂ ಕೆಳಗಡೆ ಬಿದ್ದರೆ ಏನು ಮಾಡೋದು, ಇದು ಡೇಂಜರು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಇದನ್ನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಅದಕ್ಕೆ ತಕ್ಕಂಗೆ ಒಂದಿನ ಏನಾಗೋಯಿತು ಅಂದರೆ, ಅದನ್ನು ಹಿಡ್ಕೊಂಡು ಕೆಳಗಡೆ ಮಗು ಬಿದ್ದು ಗ್ರಿಲ್ಲಿಗೆ ಮೂಗು ಹತ್ರ ಏನೋ ಒಂದು ಸಲ ಹೊಡ್ಕೊಂಡು ಏನಾಯಿತು, ಏಟು ಬಂತು, ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿ ಬೇಡ ಇನ್ನು ಇದನ್ನೆಲ್ಲ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು, ಅದು ಯೂಸೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಕಡೆ ಡಂಪ್ ಮಾಡಿದ್ವಿ. ಹಾಗೆ ಆ ವಾಕರ್ ಏನಿತ್ತು ಆ ಥರ ವಾಕರ್ಗಳೆಲ್ಲ ಯೂಸ್ ಮಾಡಿದ್ರೆ ಇದನ್ನೆಲ್ಲ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಮತ್ತು ನನ್ನ ಮಗನ ವಿಷಯದಲ್ಲಲ್ಲ, ನನ್ನ ಅಣ್ಣನ ಮಗನ ವಿಷಯದಲ್ಲೂ ಇದೇ ಥರ ವಾಕರ್‌ಗೆ ಹಾಕಿದರೆ ನಾನು, ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಜನ ಇದ್ವಿ. ಅಂದರೆ ನನ್ನ ಮಗ, ಚಿಕ್ಕ ಮಗು, ಇಷ್ಟು ಜನ ಎಲ್ಲ ಇದ್ರೂ ಏನಾಗಿದೆ, ಅವತ್ತು ಏನೋ ಒಂದು ಸಣ್ಣ ಫಂಕ್ಷನ್ ಅನಿಸುತ್ತೆ, ಮನೆಗೆ ಸ್ವಲ್ಪ ಗೆಸ್ಟ್ಗಳು ಬಂದಿದ್ದಾರೆ, ಅವ್ರ ಜೊತೆ ಮಾತಾಡೋ ಬ್ಯುಸಿನಲ್ಲಿ ಇದ್ಬಿಟ್ಟಿದ್ದೀವಿ ನಾವು. ನಮ್ಮ ಅತ್ತಿಗೆ ಆದವರು ಸ್ನಾನಕ್ಕೆ ಹೋಗಿದ್ದಾರೆ, ಮಗುನ ವಾಕರ್‌ಗೆ ಹಾಕ್ಬಿಟ್ಟು ಹೋಗಿದ್ದಾರೆ, ನಾವು ಮಾತಾಡ್ಕೊಂಡಿದ್ದೀವಿ. ಇಲ್ಲೇ ವಾಕರಲ್ಲಿ ಓಡಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಸುಮ್ಮನೆ ಇದ್ದೀವಿ. ಅವ್ನು ಏನಾಗಿದ್ದಾನೆ ಅಂತಂದರೆ, ಹೊಸಲು ತುಂಬ ಎತ್ತರಕ್ಕೂ ಇರಲಿಲ್ಲ, ಹೊಸಲು ದಾಟಿ ಹೋಗ್ಬಿಡ್ಬೋದು ಆ ಥರ ಚಿಕ್ಕ ಹೊಸಲು, ಅದನ್ನು ದಾಟಿ ಆಚೆ ಹೋಗ್ಬಿಟ್ಟಿದ್ದಾನೆ, ವಾಕರಿಂದ ಆಚೆ ಹೋಗ್ಬಿಟ್ಟಿದ್ದಾನೆ. ಅವ್ರದ್ದು ಫಸ್ಟ್ ಫ್ಲೋರು. ಏನಾಗಿದೆ ಅಂದರೆ ಸೀದಾ ಮೆಟ್ಲಿಂದ ಇಳ್ಕೊಂಡು ಹೋಗ್ಬಿಟ್ಟಿದೆ. ಅಂದರೆ ವಾಕರ್‌ನ ಹಿಡ್ಕೊಂಡಿದ್ದಾನೆ, ಆ ವಾಕರ್ ಏನಾಗಿದೆ ಸ್ಟೆಪ್ಸ್ ಮೇಲೆ ಹೋಗ್ಬಿಟ್ಟಿದೆ. ವಾಕರ್ ಏನಾಗಿದೆ ಅಂದರೆ ಸ್ಟೆಪ್ಸ್ ಮೇಲೆ ಹೋಗಿದೆ, ಅವನು ಫುಲ್ಲು ಕೆಳಗಡೆ ಗ್ರೌಂಡ್ ಫ್ಲೋರ್‌ಗೆ, ಫಸ್ಟ್ ಫ್ಲೋರಿಂದ ಹಿಡಿದು ಗ್ರೌಂಡ್ ಫ್ಲೋರ್‌ವರೆಗೂ ಬಂದು ಬಿದ್ದಿದ್ದಾನೆ. ಗ್ರೌಂಡ್ ಫ್ಲೋರ್‌ಗೆ ಹೋಗಿ ಮೆಟ್ಲಿಂದ ಇಳ್ಕೊಂಡು ಹೋಗಿ ಬಿದ್ದಿದೆ ಮಗು. ಆಮೇಲೆ ಅವ್ರಿಗೆಲ್ಲ ಟೆನ್ಷನ್ ಆಯಿತು, ಅಯ್ಯೋ ಏನಾಯಿತು, ಮೂಗಲ್ಲೆಲ್ಲ ಬ್ಲಡ್ ಬರ್ತಾ ಇದೆ, ತಲೆಗೇನಾದ್ರು ಏಟಾಗೋಯ್ತು ಏನೋ, ಮುಗ್ಗರ್ಸಿಂಗ್ ಬಿದ್ದಿದ್ದಾನೆ, ಏನಾಯಿತು ಏನು ಅಂತ ಹೇಳ್ಬಿಟ್ಟು ಟೆನ್ಷನಲ್ಲಿ ಅವನಿಗೆ MRI ಸ್ಕ್ಯಾನ್ ಅನ್ಸುತ್ತೆ, MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು, ತಲೆಗೆ ಏನಾದ್ರು ಏಟಾಗಿದೆ ಅಂತ MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು. ಆ ಮಗುಗೆ ಏನೋ ಒಂದು ಔಷಧಿ ಕೊಟ್ಟರೆ ಸಾಕು ಫುಲ್ಲು ನಿದ್ದೆ ಹೋಗ್ಬಿಡುತ್ತಲ್ಲ, ಆ ಥರ ನಿದ್ದೆ ಮಾಡ್ತಾ ಇದ್ದಾನೋ ಅಥವಾ ಪ್ರಜ್ಞೆ ಹೋಗಿದೆಯೋ ಏನು ಅಂತ ಗೊತ್ತಾಯ್ತಲ್ಲ, ಅವ್ನಿಗೆ ಎಚ್ಚರನೇ ಆಗ್ತಾ ಇರಲಿಲ್ಲ. ಅವಾಗ ಫುಲ್ ನಿದ್ದೆ ಮಾಡ್ತಿದ್ನೋ ಏನೋ, ಎಚ್ಚರನೇ ಆಗದೆ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು, ಅಯ್ಯೋ ಏನಾದ್ರು ಪ್ರಜ್ಞೆ ಹೋಗ್ಬಿಟ್ಟಿದೆಯಾ ಏನೋ ಅನ್ನೋ ಟೆನ್ಷನಲ್ಲಿ ಅವನನ್ನು MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು. ಆದರೆ ಆ ಥರ ಏನೂ ಆಗಿರಲಿಲ್ಲ, ಅಂದರೆ ತಲೆಗೆಲ್ಲ ಏನೂ ಏಟು ಬಿದ್ದಿರಲಿಲ್ಲ. ಅವ್ನು ಏನು ಮಾಡಿದ್ದಾನೆ ಅಂದರೆ, ಅಲ್ಲಿ ಸ್ಟೆಪ್ಸಿಂದ ಇಳಿಯೋವರೆಗೂ ವಾಕರ್‌ನ ಹಿಂಗೆ ಹಿಡ್ಕೊಂಡಿದೆ ಮಗು, ವಾಕರ್‌ನ ಬಿಟ್ಟಿಲ್ಲ. ವಾಕರ್‌ನೇನಾದ್ರು ಬಿಟ್ಟು ಫುಲ್ಲು ಈ ಮುಂದಕ್ಕೆ ಸ್ಟೆಪ್ಸಿಂದ ಇಳಿಯುವಾಗಲೇ ಮುಗುರಿಸಿ ಬಿದ್ದಿದ್ರೆ ತುಂಬ ಏಟಾಗ್ತಿತ್ತು ಅನಿಸುತ್ತೆ. ಅವನು ಆ ಥರ ಮಾಡಿಲ್ಲ, ವಾಕರ್‌ನ ಫುಲ್ ಹಿಡ್ಕೊಂಡು ಮುಖನ ಗುದ್ಕೊಂಡಿದ್ದಾನೆ, ಹಿಂಗೆ ಮೂಗಿಗೆ ಗುದ್ಕೊಂಡು ಏನಾಗಿದೆ, ಮೂಗಿಂದ ಬ್ಲಡ್ ಬರ್ತಾಯಿದೆ, ತಲೆಗೇನು ಏಟಾಗಿರಲಿಲ್ಲ. ಆದರೆ ಆ ಥರ ಏನೋ ತಲೆಗೇನೋ ಏಟಾಯ್ತೇನೋ ಅನ್ನೋ ಟೆನ್ಷನ್ನಲ್ಲಿದ್ದರು.
ಈ ಥರನೂ ಆಗುತ್ತೆ. ವಾಕರ್‌ಗೆ ಹಾಕಿದ್ರೆ ಮಾತ್ರ ಫುಲ್ಲು ಕೇರ್‌ಫುಲ್ ಆಗಿರ್ಬೇಕು. ಆದ್ರೆ ಮಕ್ಕಳಿಗೆ ವಾಕರ್‌ಗೆ ಹಾಕೋ ನೆಸೆಸಿಟಿನೇ ಇಲ್ಲ. ಹೇಳ್ಬೇಕು ಅಂದ್ರೆ ಅವ್ರನ್ನ ನಡೆಸಬೇಕು ಅಂತಂದಾಗ ನಾವೇ ಆ ಕಡೆ ಈ ಕಡೆ ಕೈ ಹಿಡ್ಕೊಂಡು ನಡೆಸೋದು, ಅಥವಾ ಒಂದು ಮಂಚ ಇರುತ್ತೆ ಅಥವಾ ಗೋಡೆ ಇರ್ತದೆ, ಅವುಗಳನ್ನ ಹಿಡ್ಕೊಂಡು ನಡೆಯೋದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಸಾಕು. ಆದ್ರೆ ಇಂಥ ವಾಕರ್‌ಗಳಿಗೆಲ್ಲ ಹಾಕಿ ಸುಮ್ಮನೆ ಈ ಥರ ಅನಾಹುತಗಳು ಮಾಡ್ಕೊಳ್ಳೋದ್ರ ಬದಲಿಗೆ ಚಿಕ್ಕ ಮಕ್ಕಳಿಗೆ ಇಂಥ ವಾಕರ್‌ನ ಪ್ರಿಫರ್ ಮಾಡಬೇಡಿ. ನನ್ನ ಬಾಳಂತನ ಅಂದರೆ ನಾನು ನನ್ನ ಮಗಳನ್ನ ಬೆಳೆಸೋದಕ್ಕಿಂತ ಹೆಚ್ಚಿಗೆ ಕಷ್ಟ ಆಗಿದ್ದು, ನನ್ನ ತಾಯಿ ಮನೆಯಿಂದ ಅವನನ್ನ 9 ತಿಂಗ್ಳು ಕರ್ಕೊಂಡು ಬಂದ್ರು ನನ್ನ ಮಗಳನ್ನ ಬೆಳೆಸೋದಕ್ಕಿಂತ ಹೆಚ್ಚು ರಿಸ್ಕು ಅವ್ನು ಬೆಳೆಸೋದಕ್ಕೆ ಆಯಿತು ಅಂತ ಅನ್ಸುತ್ತೆ ನನಗೆ. ಆ ಥರ ಫೀಲ್ ಆಗುತ್ತೆ. ಅಂದರೆ ಅವ್ನಿಗೆ ಒಂದು ಚೂರು ಕೋಲ್ಡ್ ಆಗದೆ ಇರೋ ಥರ ನೋಡ್ಕೋಬೇಕು. ಅಂದರೆ ಒಂದು ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ಅವನಿಗೆ ಎಲ್ಲ ಮೆಡಿಸಿನ್ಸ್ ತೊಗೋಬೇಕು. ಮೆಡಿಸಿನ್ಸ್ ಕೊಟ್ಟಾನೆ ಇಷ್ಟು ತುಂಬ್ಕೊಳ್ಳೋವೆ ನಾನು. ಅಂದರೆ ಕೋಲ್ಡ್‌ಗೊಂದು, ಕಫಕ್ಕೊಂದು, ಜ್ವರಕ್ಕೊಂದು, ಹೊಟ್ಟೆ ನೋವೊಂದು, ಮತ್ತು ಯೂರಿನ್ ಇನ್ಫೆಕ್ಷನ್ ಆದರೆ ಒಂದು. ಹೊಟ್ಟೆ ನೋವು ಬಂತು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ಇನ್ಫೆಕ್ಷನ್‌ಗಳಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾವುದೋ ಒಂದು ಊರಿಗೆ ಹೋದಾಗ ಈ ಥರ ಎಲ್ಲ ಆದರೆ ಏನು ಮಾಡೋದು ಅಂತ ಎಲ್ಲನೂ ಪ್ಯಾಕಿಗೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಆ ಥರ ಸುಮಾರು ಇದಕ್ಕೆ ಈ ಥರ ಎಲ್ಲ ಮೆಡಿಸಿನ್ಸ್ ಇಟ್ಕೊಂಡು ಹೋಗಬೇಕು. ಜ್ವರಕ್ಕೆ ಇದಕ್ಕೆಲ್ಲ ಮೆಡಿಸಿನ್ ಇಟ್ಕೊಂಡು ಹೋಗೋದು. ಮತ್ತು ಅವ್ನಿಗೆ ಒಂದು ಚೂರು ಕೋಲ್ಡ್ ಆಗಬಾರ್ದು ಅನ್ನೋ ಥರ ಯಾವಾಗಲೂ ಸ್ವೆಟ್ರು, ಟೋಪಿ ಯಾವಾಗಲೂ ಇಟ್ಕೊಂಡು ಹೋಗೋದು. ಎಲ್ಲಿಗೆ ಹೋದ್ರು, ಯಾವುದೇ ಊರಿಗೆ ಹೋದ್ರೂ ಕೆಟಲ್ ತೊಗೊಂಡು ಹೋಗ್ತಾ ಇದ್ದೆ ನಾನು. ಈಸಿಯಾಗಿ ಆಗಿಬಿಡ್ಲಿ ಅವ್ನಿಗೆ ತಣ್ಣೀರಲ್ಲಿ ಸ್ನಾನ. ಒಂದು ಹೊರಗಡೆ ಹೋದ್ರೂ, ಯಾವುದೋ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ರೂ ಅವ್ನಿಗೆ ಅಕಸ್ಮಾತಾಗಿ ನಮಗೆ ಬಿಸಿನೀರು ಸಿಗಲ್ಲ ಅನ್ನೋ ಥರ ಕಂಡೀಷನ್ನೇ ಆಗಬಾರ್ದು. ಇಲ್ಲ ಒಂದು ರೂಮ್ ಮಾಡಿ ಸಿಕ್ಕಲ್ಲ ಅನ್ನೋ ಥರ ಅವ್ನಿಗೆ ಯಾವ ಥರನೂ ಸಮಸ್ಯೆಗಳಾಗದೇ ಇರಲಿ ಅಂತ ಹೇಳ್ಬಿಟ್ಟು ಕೆಟಲೆಲ್ಲ ತೊಗೊಂಡು ಹೋಗ್ತಾ ಇದ್ದೆ. ಅವನನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಒಂದು ಬ್ಯಾಗ್ ಫುಲ್ಲು ಅವ್ನಿಗೆ ಎಕ್ಸ್ಟ್ರಾ ತೊಗೊಂಡು ಹೋಗಬೇಕಾಗಿತ್ತು. ಆ ಥರ ಅವ್ನ ಕಂಡೀಷನ್ ಇದ್ದಿದ್ದು. ಮತ್ತು ಹೀಗೆ 1.5 ವರ್ಷ 2 ವರ್ಷದ ಹತ್ತತ್ರ ಅನಿಸುತ್ತೆ ಚಿಕ್ಕ ಮಗು ಇದ್ದ ಅವನು. ಆ ಟೈಮಲ್ಲಿ ನನ್ನ ಮಗನ ಅಣ್ಣನ ಹೆಂಡತಿಯ ಸೀಮಂತ ಇತ್ತು. ಅದನ್ನು ನಮ್ಮ ಮನೇಲೇ ಮಾಡಿದ್ವಿ. ನಾವು ಇದ್ದದ್ದು 2nd ಫ್ಲೋರು. ಆ ಸೀಮಂತ ಮನೆ ಖಾಲಿ ಇದ್ದಿದ್ದರಿಂದ ಗ್ರೌಂಡ್ ಫ್ಲೋರಲ್ಲಿ ಮಾಡೋಣ ಅಂಥೇಳಿ ಗ್ರೌಂಡ್ ಫ್ಲೋರಲ್ಲಿ ಸೀಮಂತ ಮಾಡ್ತಾಯಿದ್ವಿ. ಆಗ ನನ್ನ ಮಗ 2nd ಫ್ಲೋರಲ್ಲೇ ಇದ್ದ. ನಮ್ಮ ಅಮ್ಮ ಕೂಡ ಇದ್ದರು. ಆದರೆ ಅವರು ಕೂಡ ಕೆಳಗಡೆ ಬಂದಿದ್ದರು. ನಾನು ಕೂಡ ಕೆಳಗಡೆನೇ ಇದ್ದೀನಿ. ಆ ಮಗು ಅಂದರೆ 1 ವರ್ಷ 2 ವರ್ಷ ಅಂದರೆ ಅವ್ನು ಆರಾಮಾಗಿ ಓಡಾಡ್ತಾ ಇದ್ದ. ಗೆಸ್ಟ್ಗಳೆಲ್ಲ ಇಲ್ಲೂ ಇದ್ದರು, ಅಲ್ಲೂ ಇದ್ದರು. ಎಲ್ಲರೂ ಕಣ್ಣು ಮುಂದೆನೇ ಇದ್ದಾನಲ್ಲ ಅಂತ ಹೇಳ್ಕೊಂಡು ನಾನು ಅವನನ್ನು ಸ್ವಲ್ಪ ಬಿಟ್ಟು ಕೆಳಗಡೆ ಎಲ್ಲ ಹೊರಟೋಗಿದ್ವಿ. ಅವಾಗ ರೂಮಲ್ಲಿ ಈಗ ಚಿಕ್ಕದು ಏನು ಹೇಳ್ತಾರೆ ಅದು, ಬಳೆಗಳು ಬರ್ತಾವಲ್ಲ, ಅಂದರೆ ಗೌರಿ ಬಳೆಗಳು ಅಂತ ಚಿಕ್ಕ ಬಳೆ ಬರುತ್ತೆ ನೋಡಿ, ಈ ಸೈದು ಬ್ಲ್ಯಾಕ್ ಕಲರ್ ಬಳೆ. ಅದೆಲ್ಲ ಅವ್ನ ಕೈಗೆ ಸಿಗೋ ಥರ ಇದೆ. ನನಗೆ ಗೊತ್ತಿಲ್ಲ ಇದೆಲ್ಲ ಅವ್ನ ಕೈಗೆ ಸಿಗೋ ಥರ ಇದೆ ಅಂತ ಗೊತ್ತಿಲ್ಲ. ಅದನ್ನು ಇಟ್ಬಿಟ್ಟು ಹೋಗಿದ್ದೀನಿ. ಅದನ್ನೆಲ್ಲ ಬಾಯಿ ಒಳಗೆ ಹಾಕೊಂಡಿದ್ದೀನಿ. 2 ಬಳೆಗಳನ್ನ ಬಾಯಿಗೆ ಹಾಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ನನಗದು ಗೊತ್ತಾಗಿಲ್ಲ. ಆಮೇಲೆ ಬಂದ ತಕ್ಷಣ ನೋಡಿದೆ ಬಾಯೆಲ್ಲ ಫುಲ್ ಏನೋ ತುಂಬ್ಕೊಂಡಿದ್ದಾನೆ ಅಂತ ಅನ್ನೋ ಫೀಲ್ ಆಯಿತು. ಬಳೆನ ಇಟ್ಕೊಂಡಿದ್ದೀನಿ. ಏನೋ ಆಗೊಂದು 2 ಹಲ್ಲಿದೆ ಅಂತ, ಏನೋ ಕಚ್ಚಿನೋ ಅಥವಾ ಇನ್ನೇನೋ ಆಗ್ಬಿಟ್ಟಿದ್ರೆ ಅಷ್ಟೇ ಅವತ್ತು. ಅಂದರೆ ಇಂಥ ಫಂಕ್ಷನ್ಗಳ ಟೈಮಲ್ಲಿ ನಾವು ಎಷ್ಟೋ ದಿನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀವಿ ಅಂದರೆ ಮಕ್ಕಳನ್ನ ಎಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿ ಸಾಕ್ತಾ ಇರ್ತೀವಿ. ಆದರೆ ಒಂದು ಫಂಕ್ಷನ್ ಅಂತ ಬಂದಾಗ ಮನೇಲಿ ಏನೋ ಗೆಸ್ಟ್ಗಳು ಬರ್ತಾರೆ ಅಂತ ಅಂದಾಗ ಆವಾಗ ಏನಾಗುತ್ತೆ, ಏನೋ ಒಂದು ಕೆಲಸದಲ್ಲಿ ಅಥವಾ ಇನ್ಯಾವುದೋ ಒಂದು ಕೆಲಸದಲ್ಲಿ ಮಗುನ ಒಂದು ಚೂರು ಇಗ್ನೋರ್ ಮಾಡ್ತು ಅಂದ್ರೆ ಈ ಥರ ಅನಾಹುತಗಳಾಗುತ್ತೆ. ಆ ವಿಷಯಗಳಲ್ಲಿ ಮಕ್ಕಳನ್ನ ಬಂದಾಗ ಮಗು ನೋಡ್ಕೊಳ್ಳೋಕ್ಕೆ ಅಂತಲೇ ಯಾರಾದರೂ ಒಬ್ರು ಇರಬೇಕು. ಆ ಮಗುನ ಬಿಟ್ಟು ಎಲ್ಲೂ ಹೋಗದೇ ಇರೋ ಥರ, ಅಂದರೆ ಅವ್ರೊಬ್ಬರು ಆ ಮಗು ನೋಡ್ಕೊಳ್ಳೋಕ್ಕೋಸ್ಕರನೇ ಒಬ್ಬರನ್ನ ಮೀಸಲಾಗಿಡಬೇಕು. ಆ ಥರ ನಾವು ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ಬೇಕಾಗುತ್ತೆ. ಎಷ್ಟೇ ಜನಗಳು ಕಣ್ಣು ಮುಂದೆ ಇದ್ರೂ ಏನೋ ಅನಾಹುತಗಳಾಗುತ್ತೆ. ಆದರೆ ಅಂಥದ್ರಲ್ಲಿ ಆ ಮಗು ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ಎಲ್ಲರೂ ಇದೀವಲ್ಲ ಅನ್ನೋ ಫೀಲಲ್ಲಿ ಆ ಥರ ಅನಾಹುತಗಳಾಗದೇ ಇರೋ ಆ ಥರ ನೀವು ನೋಡ್ಕೊಳ್ಬೇಕಾಗುತ್ತೆ. ನನ್ನ ಮಗನಿಗೆ 1 ತಿಂಗಳಿಂದ ಚಿಕ್ಕವನು, ಒಂದು ಆಗ್ತಾನೆ ಒಂದು 20 ದಿನದಿಂದ 1 ತಿಂಗಳು ಮಗು ಏನೋ ಇತ್ತು. ಆ ಟೈಮಲ್ಲಿ ನನ್ನ ಅಣ್ಣನ ಮಗನಿಗೆ 1 ವರ್ಷ ಅಥವಾ 1.5 ವರ್ಷದ ಒಳಗಡೆ ಮಗು. ಅವನಿಗೂ ಏನೂ ಗೊತ್ತಾಗಲ್ಲ. ಇಂಥದ್ದು ಮಾಡಿದ್ರೆ ಏನಾರು ಅನಾಹುತ ಆಗ್ಬೋದು ಅನ್ನೋದು ಗೊತ್ತಿಲ್ಲ. ಆದರೆ ಅವ್ನಿಗೊಂಥರ ಆಟ ಆಡೋ ವಯಸ್ಸು. ಇದು ಒಂದು ಎಳೆ ಮಗು, ಒಂದು 20 ದಿನದ ಒಳಗಿನ ಮಗು. ಅದು ಏನು ಮಾಡಿದೆ ಅಂದರೆ ನಿದ್ದೆ ಮಾಡ್ತಾ ಇದೆ. ನನ್ನ ಮಗ ನಿದ್ದೆ ಮಾಡ್ತಾ ಇದ್ದೆ. ಅದೇ ನನ್ನ ಅಣ್ಣನ ಮಗ ಏನು ಮಾಡಿದ್ದಾನೆ, ಅವಲಕ್ಕಿನ ಅಡುಗೆ ಮನೆಯಿಂದ ತೊಗೊಂಡು ಬಂದು ಅವ್ನ ಮಗ ನಿದ್ದೆ ಮಾಡ್ತಿರೋ ಮಗು ಬಾಯಿ ಒಳಗೆ ಹಾಕಿದ್ದಾನೆ. ಅಂದರೆ ಒಂದು 15 ದಿನ 20 ದಿನದ ಮಗು ಅದು. ಅದೃಷ್ಟಕ್ಕೆ ಅವನು ನಿದ್ದೆ ಮಾಡ್ತಿದ್ದ. ಎಚ್ಚರಾಗಿ ಏನಾರು ಆಗಿದ್ದಾಗ, ಏನೋ ನುಂಗಿದ್ರೆ ಅಥವಾ ಗಂಟ್ಲು ಸಿಕ್ಕಾಕೊಂಡಿದ್ರೆ ಅದೊಂಥರ ಅನಾಹುತ ಆಗ್ತಾಯಿತ್ತು. ಅಂದರೆ ನಾವು ಅಂಥ ಪುಟ್ಟ ಮಕ್ಕಳೇನಾದರೂ ಮನೇಲಿದ್ದರೆ, ಈ ಥರ 2 ಡಿಫ್ರೆಂಟ್ ಏಜ್ನ ಮಕ್ಕಳೇನಾದರೂ ಇದ್ದರೆ ಅದನ್ನು ಅಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಷ್ಟು ಪುಟ್ಟ ಮಕ್ಕಳಿದ್ದಾಗ ನಾವು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾದಂತಹ ವಿಷಯಗಳು. ಇದು ನನ್ನ ಮಗನ ಬೆಳೆಸೋವರೆಗೆ ಆದಂಥ ಕೆಲವು ಇನ್ಸಿಡೆಂಟ್ಸ್ಗಳು. ಮತ್ತೆ ಹೇಳಿದ್ನಲ್ಲ, ಜ್ವರ ಬಂದಾಗ ನನ್ನ ಮಗನಿಗೆ ಈ ಥರ ಕಣ್ಣು ಕಾಲು ಎಲ್ಲ ತೇಲ್ಸೋದು, ಪ್ರಜ್ಞೆ ಎಲ್ಲ ಹೋಗ್ಬಿಡ್ತಾ ಇತ್ತು ಅಂತ. ಅದು ಒಂದು 5 ಇಯರ್ಸ್ ತನಕ ಇತ್ತು. ಅಂದರೆ ಅವನಿಗೆ 5 ವರ್ಷ ಆಗೋವರೆಗೂ ಈ ಥರ ಸಮಸ್ಯೆ ಇತ್ತು. ಆಮೇಲೆ 5 ಇಯರ್ಸ್ ಇಂದ 6 ಇಯರ್ಸ್ಗೆ ಅವ್ನಿಗೆ ಯಾವುದೂ ಅದರಿಂದ ಮುಂದಕ್ಕೆ ಈ ಥರ ಸಮಸ್ಯೆ ಎಲ್ಲ ಬರಲಿಲ್ಲ. ಕೂಡ ಆಗಾಗ ಜ್ವರ ಬರೋದು ಕೂಡ ಕಡಿಮೆ ಆಯಿತು. ಅಷ್ಟು ಏಜ್ನವರೆಗೂ ಅವನನ್ನು ಪೂರ್ತಿ ಕೇರ್ಫುಲ್ಲಾಗಿ ನೋಡ್ಕೊಂಡ್ವಿ. ಆ ನಂತರ ಆ ಸಮಸ್ಯೆ ಅವನಿಗೇನು ಬರಲಿಲ್ಲ. ನನ್ನ ಮಗಳು ಹೇಳಬೇಕು ಅಂದರೆ ನನ್ನ ಮಗನಷ್ಟು ಸಮಸ್ಯೆಗಳಾಗಲಿಲ್ಲ. ಅವಳನ್ನು ಕರ್ಕೊಂಡು ಬಂದಿದ್ದು ಅಂದರೆ ಬಾಣಂತನಕ್ಕೆ ಅಂತ ನನ್ನ ಅಮ್ಮನ ಮನೇಲಿದ್ದು ಒಂದು 2.5 ತಿಂಗಳು ಅಷ್ಟೇ. ಯಾಕೆ ಅಂತಂದರೆ ನನ್ನ ಮಗ ಸ್ಕೂಲ್ಗೆ ಹೋಗ್ತಿದ್ದ. ಸ್ಕೂಲ್ ಮಿಸ್ ಆಗುತ್ತೆ ಅಂತಂದರೆ ನನ್ನ ಡೆಲಿವರಿ ಆಗಿ ನನ್ನ ಮಾರ್ಚ್ ತಿಂಗಳಲ್ಲಿ ನನ್ನ ಮಗಳಿಗೆ ಡೆಲಿವರಿ ಆಯಿತು. ಎಕ್ಸಾಮ್ ಎಲ್ಲ ಬರೆಸ್ಕೊಂಡು ಅವನನ್ನು ಕೂಡ ನಾ ಅಮ್ಮನ ಮನೆಗೆ ಕರ್ಕೊಂಡು ಇಟ್ಕೊಂಡಿದ್ದೆ. ಆದರೆ ಇನ್ನು ಹೆಚ್ಚಿಗೆ ದಿನ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂದರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿ ನಾವು ಜೂನ್ಗೆಲ್ಲ ವಾಪಸ್ಸು ಕರ್ಕೊಂಡು ಹೋಗಬೇಕಾಯಿತು. ಮಾರ್ಚ್ಗೆ ಡೆಲಿವರಿ ಆಯಿತು. ಇದು ಜೂನ್ಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬಾಣತನಕ್ಕೆ ಅಮ್ಮನ ಮೇಲೆ ಹೆಚ್ಚಿಗೆ ಇರೋಕ್ಕಾಗಲಿಲ್ಲ. ನನ್ನ ಗಂಡನ ಮನೆಗೆ ಬರಬೇಕಾಯಿತು. ಅವನು 9 ತಿಂಗಳು ಕರ್ಕೊಂಡು ಬಂದಾಗಲೂ ಅವನ್ನ ಸಾಕೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೆ ಇವಳಿಗೆ ಆ ಥರ ತೊಂದರೆ ಏನಾಗಲಿಲ್ಲ. ಆದರೆ ಹಾಲಿನ ಸಮಸ್ಯೆ ಏನಾಯಿತು ಅಂತಂದರೆ, ಅವಳಿಗೆ 4 ತಿಂಗಳ ತನಕನೂ ಹಾಲು ಚೆನ್ನಾಗಿ ಬರ್ತಾಯಿತ್ತು. ಅಂದರೆ 2.5 ತಿಂಗಳು ಅಲ್ಲಿದ್ದೆ, ಇಲ್ಲೊಂದು 2.5 ತಿಂಗಳ ತನಕ. ಅಂದರೆ ನನ್ನ ಮೊದಲನೇ ಮಗುಗೆ ತೊಂದರೆ ಆದಂಗೆ ಇವಳಿಗೆ ಆ ಥರ ತೊಂದರೆ ಆಗೋದು ಬೇಡ, ಹಾಲಿನ ಸಮಸ್ಯೆ ಎಲ್ಲ ಬರೋದು ಬೇಡ, ಅವಳಿಗೆ ಚೆನ್ನಾಗಿ ತಿನ್ನೋಣ ಅಂತ ಹೇಳಿ ಅಮ್ಮನ ಮನೇಲಿದ್ದಾಗಲೂ ಚೆನ್ನಾಗೇ ತಿಂತಾಯಿದ್ರೆ
ಚೆನ್ನಾಗಿ ತಿಂತಾಯಿದ್ದೆ. 2.5 ತಿಂಗಳ ತನಕ ಚೆನ್ನಾಗೇ ತಿಂದೆ. ಇಲ್ಲಿಗೆ ಬಂದಾಗ ಸ್ವಲ್ಪ ಫುಡ್ ಎಲ್ಲ ಒಂಚೂರು ಕಡಿಮೆ ಆಯಿತು. ಅಂದರೆ ಆದ್ರೂ ನಾನು ಕಡಿಮೆ ಮಾಡ್ಕೋಬಾರ್ದು. ಊಟ ತಿಂಡಿ ತಿನ್ನೋದ್ರಿಂದನೇ ಮಗುಗೆ ಹಾಲಿಗೆ ಸಮಸ್ಯೆ ಆಗುತ್ತೆ. ಅಂದರೆ ನಾವೇನಾದ್ರೂ ಒಂಚೂರು ಕಡಿಮೆ ಮಾಡಿದ್ರೆ, ತಿಂಡಿ ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಮಗುಗೆ ಹಾಲಿಗೆ ತೊಂದರೆ ಆಗುತ್ತೆ. ಅವ್ನಿಗೆ ಸಮಸ್ಯೆ ಆದಂಗೆ ಇವ್ಳಿಗೆ ಸಮಸ್ಯೆ ಆಗೋದು ಬೇಡ, ಅವ್ನಿಗೆ ಹಾಲೇ ಬರಲಿಲ್ವಲ್ಲ ಆ ಥರ ಇವ್ಳಿಗೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಫುಲ್ಲು ಪ್ರಯತ್ನದಲ್ಲೇ ನಾನು ಚೆನ್ನಾಗೇ ಊಟ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿಗೆ ಕರ್ಕೊಂಡು ಇಲ್ಲಿಗೆ ಬಂದಾಗ ನಾನೇ ಮಾಡ್ಕೋಬೇಕಾಯ್ತು. ಯಾರು ಮಾಡೋ ಅಂಥವ್ರು ಯಾರೂ ಇರಲಿಲ್ಲ. 2.5 ತಿಂಗ್ಳಿಗೆ ಕರ್ಕೊಂಡು ಬಂದಮೇಲೆ 2.5 ತಿಂಗಳ ತನಕ 2.5 ತಿಂಗಳ ತನಕ ಹಾಲು ಚೆನ್ನಾಗಿ ಅಮ್ಮನ ಮನೇಲೂ 2.5 ತಿಂಗಳ ತನಕ ಹಾಲು ಚೆನ್ನಾಗಿ ಬಂತು. ಆಮೇಲೆ ಇಲ್ಲಿಗೆ ಬಂದ ಮೇಲೂ 1.5 ತಿಂಗಳು, ಅಂದರೆ ಟೋಟಲ್ ಒಂದು 4 ತಿಂಗಳ ತನಕ ಹಾಲು ಬಂತು. ಆದರೆ 4 ತಿಂಗಳ ನಂತರ ಇವ್ಳಿಗೂ ಹಾಲು ನಿಂತೋಯ್ತು. ಇಲ್ಲಿ ನನಗೆ ಅಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ರಿಗೂ ಏನು ಮಾಡ್ತಾರೋ ಅದನ್ನೇ ತಿನ್ನಬೇಕಾಯ್ತು. ಅಪರೂಪಕ್ಕೆ ನಮ್ಮ ಮನೆಯವರು ಮನೇಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಗಡೆಯಿಂದ ತಂದು ಕೊಡ್ತಾಯಿದ್ರು. ಅದು ಸ್ವಲ್ಪ ದಿನದ ತನಕ. ಆಮೇಲೆ ಸ್ವಲ್ಪ ಫುಡ್ ಎಲ್ಲ ಕಂಟ್ರೋಲ್ ಆಯಿತು. ಹಾಗಾಗಿ ಅಂದರೆ ನಾನೇ ಮಾಡ್ಕೊಂಡು ತಿನ್ನಬೇಕಾದ ಕಾರಣಕ್ಕೆ ಸ್ವಲ್ಪ ಏನಾಯಿತು ಅಂದರೆ ಅಷ್ಟು ಗಮನ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಇಲ್ಲೂ ಅಷ್ಟೇ ಊಟ ತಿಂಡಿ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ತಾನಾಗೆ ಕಡಿಮೆ ಆಯಿತು. ನಾನು ಬೇಕು ಅಂತ ಕಂಟ್ರೋಲ್ ಮಾಡ್ತಾ ಇದ್ರು. ನನಗೆ ವೆಜ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ತಾನಾಗೆ ಕ್ವಾಂಟಿಟಿ ಎಲ್ಲ ಕಡಿಮೆ ತೊಗೋತಾ ಇದ್ದೆ. ಊಟದ ಕ್ವಾಂಟಿಟಿ ಕಡಿಮೆ ಆಯಿತು. ಜೊತೆಗೆ ನಮ್ಮ ಮನೆಯವರು ಬೇಕು ಇವ್ಳು ನಾನ್ ವೆಜ್ಜು ಅಂದರೆ ಸ್ವಲ್ಪ ಜಾಸ್ತಿ ಇದು ಮಾಡ್ತಾಳೆ ಅಂತ ಹೊರಗಡೆ ತಂದು ಕೊಡೋರು. ಆದರೂ ಅದು ಸ್ವಲ್ಪ ದಿನದ ತನಕ ಅಷ್ಟೇ. ಆದರೆ ಹೊರಗಡೆ ಎಲ್ಲ ಎಷ್ಟು ದಿನ ತಿನ್ನೋಕ್ಕಾಗುತ್ತೆ. ಹಂಗಾಗಿ ಏನಾಯಿತು ಅಂತಂದರೆ ಇವ್ಳಿಗೂ ಅಷ್ಟೇ ಅದು ಇಲ್ಲಿಗೆ ಬಂದು 1.5 ತಿಂಗಳ ತನಕ ಇತ್ತು. ಅಲ್ಲೊಂದು 2.5 ತಿಂಗಳು, ಇಲ್ಲೊಂದು ತಿಂಗಳ ತನಕ. ಅದು ಟೋಟಲ್ ಒಂದು 4 ತಿಂಗಳ ತನಕ ಹಾಲು ಬಂತು. ಆಮೇಲೆ ಇವ್ಳಿಗೂ ಹಾಲು ನಿಂತೋಯ್ತು. ಈ ಸಮಸ್ಯೆ ಒಂದು ಆಯಿತು. ಆದರೂ ಒಂದು ವರ್ಷದವರೆಗೂ ನಾನು ನನ್ನ ಪ್ರಯತ್ನ ಮಾಡ್ತಾನೆ ಇದ್ದೆ. ಅಂದರೆ ಹಾಲು ಕಂಪ್ಲೀಟಾಗಿ ನಿಲ್ಲದೆ ಇರಲಿ ಅನ್ನೋ ಪ್ರಯತ್ನ ಮಾಡ್ತಾಯಿದ್ದೆ. ಆದರೆ ಇವ್ಳಿಗೆ ಬರೀ 4 ತಿಂಗಳ ತನಕ ಅಷ್ಟೇ ಬಂದಿದ್ದು. ಆದರೆ ಇವ್ಳಿಗೂ ಅಷ್ಟೇ ಪೌಡ್ರಲ್ಲೆಲ್ಲ ಅಷ್ಟು ಪ್ರಿಫರ್ ಮಾಡಲಿಲ್ಲ. ಆವಾಗ ಇವಳಿಗೆ ಕರ್ದ ಹಾಲು, ಹಸುವಿಂದು ಹಾಲು ಇದೆಯಲ್ಲ ಅದನ್ನೇ ಏನು ಮಾಡ್ತಾಯಿದ್ವಿ ಅಂದರೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಲು ಥರ ಮಾಡಿ ಅವಳಿಗೆ ಒಂದೇ ಹಸುವಿನ ಹಾಲು ಕೊಡಿ. ಅಂದರೆ ಈಗ ಕೆಲವು ಇದ್ರ ಕಡೆ ಎಲ್ಲ ಹೋದ್ರೆ ಏನು ಮಾಡ್ತಾರೆ ಅಂತಂದರೆ 2-3 ಹಸುದು ಹಾಲೆಲ್ಲ ತೊಗೊಂಡು ಬಂದು ಮಿಕ್ಸ್ ಮಾಡಿ ನಮ್ಗಳಿಗೆ ಕೊಡ್ತಾರಲ್ಲ, ಈ ಥರ ಎಲ್ಲ ಕೊಡದೇ ಇರಲಿ, ಮಗು ಆದ್ರಿಂದ 2.5 ತಿಂಗಳು ಮಗು ಆದ್ರಿಂದ ಇದೆಲ್ಲ ಸಮಸ್ಯೆ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಒಂದೇ ಹಸುವಿನ ಹಾಲು ನನ್ನ ಮಗುಗೆ ಬೇಕು ಅಂತ ಹೇಳಿ ಹಾಲು ಕರೆಯೋರ ಹತ್ರನೇ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ನಾವೆಲ್ಲರೂ ಒಂದು ಹಸುವಿನ ಹಾಲನ್ನ ತಂದು ನನ್ನ ಮಕ್ಳಿಗೆ ಕೊಡ್ತಾಯಿದ್ದೆ. ಅಂದರೆ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿ ನಾರ್ಮಲ್ ಹಾಲೇ ಕೊಡ್ತಾಯಿದ್ದೆ. ಹಾಗಾಗಿ ಇವಳಿಗೆ ಅಷ್ಟೇನು ಸಮಸ್ಯೆ ಆಗಲಿಲ್ಲ. ಒಂದು 5 ತಿಂಗಳಿಂದ 5.5 ತಿಂಗಳಷ್ಟರಲ್ಲಿ ಇವ್ರಿಗೆ ಮನೆಯಲ್ಲಿ ರಾಗಿ ಸರಿ ಅಂತ ಹೇಳ್ತಾರಲ್ಲ, ಆ ರಾಗಿ ಸರಿನ ಮಾಡ್ಕೊಡ್ತಾಯಿದ್ದೆ. ಅದನ್ನು ಖುಷಿಯಾಗಿ ತಿಂತಾಯಿದ್ಲು. ಅಂದರೆ ನನ್ನ ಮಕ್ಳುಗಳು ರಾಗಿ ಸರಿ ಸ್ವೀಟ್ನ ಖುಷಿಯಾಗಿ ತಿಂತಾಯಿದ್ರು. ಇವಳನ್ನ ಸಾಕುವಾಗ ಬಂದ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಮನೆಯಲ್ಲಿ ಕೆಲವು ಟ್ಯಾಬ್ಲೆಟ್ಸ್ಗಳೆಲ್ಲ ಬಿದ್ದಿರೋದು. ಅಂದರೆ ನಮ್ಮ ಮನೆಯಲ್ಲಿ ವಯಸ್ಸಾದವ್ರು ಇಬ್ಬರಿದ್ರು. ನಮ್ಮ ಅತ್ತೆ ತುಂಬ ಟ್ಯಾಬ್ಲೆಟ್ಸ್ಗಳು ತೊಗೊತಾ ಇದ್ರು. ಅಂದರೆ ಪೇಯ್ನ್ ಕಿಲ್ಲರ್ಗಳು, BP, ಶುಗರ್ ಮಾತ್ರೆಗಳನ್ನ ಏನು ಮಾಡೋರು ಅಂದರೆ ಎಡ್ದು ಅಲ್ಲಿ ಇಟ್ಕೊಳ್ಳೋ, ಅಲ್ಲಿ ಇಲ್ಲಿ ಇಟ್ಬಿಡೋದು. ಅದೇನಾದ್ರು ಬಿದ್ದರೆ ಎತ್ತದೇ ಇರೋದು. ದಿನ ಮಾತ್ರೆಗಳು ಒಂದು ಬಾಕ್ಸಲ್ಲಿ ಫುಲ್ಲು ಟ್ಯಾಬ್ಲೆಟ್ಗಳು ಎಡ್ದು ಚೀಟಿಂದ ಎಡ್ದು ಇಟ್ಟಿರೋದು. ಅದನ್ನೇನೋ ಬಾಕ್ಸ್ ಎತ್ತುವಾಗ ಕೆಳಗೆ ಬಿದ್ದುಬಿಟ್ರೆ ಅದನ್ನು ತೆಗೆದೇ ಇರೋದು. ಈ ಥರ ಕೆಲಸಗಳು ಮಾಡ್ತಾ ಇದ್ದಿದ್ದರಿಂದ ರೂಮಲ್ಲಿ ಯಾವಾಗಲೂ 1-2 ಟ್ಯಾಬ್ಲೆಟ್ಸ್ ಬಿದ್ದಿರೋದು. ಇದನ್ನು ನಾನು ಆದಷ್ಟು ಆ ರೂಮ್ಗೆ ಹೋಗದಿರೋ ಥರ ಮಗುನ ನೋಡ್ಕೋಬೇಕಾಗಿತ್ತು. ನನ್ನ ಮಗಳನ್ನ ಆ ಥರ ನೋಡ್ಕೋಬೇಕಾಗಿತ್ತು. ಅದೊಂದು ಸ್ವಲ್ಪ ಸಮಸ್ಯೆ ಆಯಿತು. ಇದು ನನ್ನ ಮಕ್ಕಳನ್ನ ಸಾಕುವಂತಹ ಸಂದರ್ಭದಲ್ಲಿ ಆದಂಥ ಕೆಲವೊಂದೊಂದು ಸಮಸ್ಯೆಗಳು. ಇದನ್ನು ಬಿಟ್ಟರೆ ಬೇರೆ ಅಂಥದ್ದೇನಾಗಲಿ. ನನ್ನ ಮಗನ ಸಾಕುವಾಗ ಆದಂತಹ ಕೆಲವು ಸಮಸ್ಯೆಗಳನ್ನ ಹೋಲಿಸ್ಕೊಂಡ್ರೆ ಮಗಳ ವಿಷಯದಲ್ಲಿ ಅಷ್ಟೆಲ್ಲ ಏನೂ ಆಗಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.